ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ದ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ಮಾಡ್ಯೂಲ್ 1 ಮಾಡ್ಯೂಲ್ 2ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಇವಾಗ ನಾವು ಮಾಡ್ಯೂಲ್ 3ನ ನೋಡೋಣ. ಗೈಸ್, ದೀಸ್ ಕ್ವೆಶನ್ಸ್ ಆರ್ ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಏನು ಗೊತ್ತಾ, ನೀವು ಫಸ್ಟು ಈ ಕ್ವೆಶನ್ಸ್ ಓದಿ. ನಿಮಗೆ ಏನಾದರೂ ಇನ್ನೂ ಟೈಮ್ ಇದ್ದರೆ ಯು ಕ್ಯಾನ್ ಗೋ ವಿತ್ ಅದರ್ ಕ್ವೆಶನ್ಸ್. ಬಟ್ ಈ ಕ್ವೆಶನ್ಸ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಸೊ ಬನ್ನಿ ಗೈಸ್, ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಬಂದು, ಹೌ ದ ಬೈನರಿ ಟ್ರೀ ಈಸ್ represented using array representation and linked list representation ಅಂತ ಕೊಟ್ಟಿರೋದು. ಫಸ್ಟ್ ಆಫ್ ಆಲ್, ಬೈನರಿ ಟ್ರೀ ಅಂದ್ರೆ ಏನು? ಬೈನರಿ ಟ್ರೀ ಅಂದ್ರೆ ಒಂದು ನೋಡ್ಗೆ 1 ಚಿಲ್ಡ್ರನ್, 2 ಚಿಲ್ಡ್ರನ್ ಆರ್ 0 ಚಿಲ್ಡ್ರನ್ ಯಾವುದಾದ್ರೂ ಇರ್ಬೋದು. ಓಕೆ, ಇದನ್ನ ನಾವು ಬೈನರಿ ಟ್ರೀ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಟ್ರೀನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅರೇ ಮತ್ತೆ ಲಿಂಕ್ಡ್ ಲಿಸ್ಟ್ ಅಲ್ಲಿ ಅಂತ ಕೇಳಿದ್ದಾರೆ. ಸೊ ಜನರಲ್ ಆಗಿ ಗೊತ್ತು ನಮಗೆ ಅರೇ ಅಂದ್ರೆ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ, ಲಿಂಕ್ಡ್ ಲಿಸ್ಟ್ ಅಂದ್ರೆ ಅಲ್ಲಿ ಡೇಟಾ ಫೀಲ್ಡ್ ಇರುತ್ತೆ ಮತ್ತೆ ಲಿಂಕ್ ಫೀಲ್ಡ್ ಇರುತ್ತೆ ಅಂತಾನು ನಿಮಗೆ ಗೊತ್ತು. ಓಕೆನಾ? ಸೊ ನೋಡೋಣ ಇವಾಗ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ಸೊ ಫಸ್ಟ್ ಅರೇ ರೆಪ್ರೆಸೆಂಟೇಷನ್ ನೋಡೋಣ. ಸೊ ಇಲ್ಲಿ ನೋಡಲಿರೋ ಪ್ರತಿಯೊಂದು ವ್ಯಾಲ್ಯೂನ ನಾವು ಅರೇ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಓಕೆ, ಆಮೇಲೆ ಈ ಒಂದು ಬೈನರಿ ಟ್ರೀನ ನಾವು 1D ಅರೇನ ಯೂಸ್ ಮಾಡಿಕೊಂಡು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್, ನಾವು 1D ಅರೇಗೆ ಕನ್ವರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲ ನೋಡ್ಗಳಿಗೆ ನಂಬರಿಂಗ್ನ ಕೊಡಬೇಕು. ಆ ನಂಬರಿಂಗು ಸೀಕ್ವೆನ್ಷಿಯಲ್ ಆರ್ಡರಿಂಗ್ ಆಗಿರಬೇಕು. ಸೀಕ್ವೆನ್ಷಿಯಲ್ ಆರ್ಡರ್ ಅಂದ್ರೆ ಏನು? 1 2 3 4 ಆ್ಯಂಡ್ ಸೋ ಆನ್. ಈ ಥರ ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಇರಬೇಕು. ಓಕೆ, ಆಮೇಲೆ ನೀವು ಯಾವ ರೀತಿ ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಕೊಟ್ಟಿರ್ತೀರಾ ಅದೇ ರೀತಿ ಅದರದ್ದು ಅರೇ ಎಲಿಮೆಂಟ್ ಅರೇಯಲ್ಲಿ ಅದು ಅದರದ್ದು ಇಂಡೆಕ್ಸ್ ಆಗಿರುತ್ತೆ. ಓಕೆ, ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಇವಾಗ ಈ ಒಂದು ಟ್ರೀನ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ. ನಾನು ಏನಂದೆ ಫಸ್ಟು, ಬೈನರಿ ಟ್ರೀ ಅಂದ್ರೆ 2 ಚಿಲ್ಡ್ರನ್ಸ್ ಇರ್ತಾರೆ ಅಂತ. ಸೊ ಸೇಮ್ ವೇ ಎಗೆ 2 ಚಿಲ್ಡ್ರನ್ಸ್ ಇದ್ದಾರೆ, ಬಿ ಅಂತ ಮತ್ತೆ ಸಿ ಅಂತ. ಮತ್ತೆ ಬಿಗೆ ಡಿ ಮತ್ತೆ ಇ ಅಂತ ಚಿಲ್ಡ್ರನ್ಸ್ ಇದ್ದಾರೆ, ಸಿಗೆ ಎಫ್ ಮತ್ತೆ ಜಿ ಅಂತ ಅಂದ್ರೆ ಚಿಲ್ಡ್ರನ್ಸ್ ಇದ್ದಾರೆ. ಸೊ ಇವಾಗ ಪ್ರತಿಯೊಂದು ನೋಡ್ಗೂ 2 ಚಿಲ್ಡ್ರನ್ಸ್ ಇರೋದ್ರಿಂದ ಇದನ್ನ ಬೈನರಿ ಟ್ರೀ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಬೈನರಿ ಟ್ರೀಗೆ ಫಸ್ಟ್ ನಾವು ನೋಡಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ನಂಬರಿಂಗ್ ನ ಕೊಡ್ಬೇಕು. ನಂಬರಿಂಗ್ ನಾವು 1 ಇಂದ ಕೊಡ್ತೀವಿ. 1 2 3 4 5 6 7 8 9 10 11 12 13 ಅಂತ ಕೊಡ್ತೀವಿ. ಆಮೇಲೆ ಅಬ್ಸರ್ವ್ ಮಾಡಿ, ನೋಡಲಿರೋ ಪ್ರತಿಯೊಂದು ವ್ಯಾಲ್ಯೂ ಅರೇ ಎಲಿಮೆಂಟ್ ಆಗುತ್ತೆ ಅಂತ ಹೇಳಿದೆ. ಸೊ ಅರೇಯಲ್ಲಿ ಎಲಿಮೆಂಟ್ಸ್ ಏನೇನಿದೆ, ಇಲ್ಲಿ ನೋಡ್ ಫಸ್ಟ್ ನೋಡ್ ಒಳಗಡೆ ಎ ಇದೆ, ಆಮೇಲೆ ಇಲ್ಲಿ ಬಿ ಇದೆ, ಇಲ್ಲೂ ಬಿ ಇದೆ, ಸಿ ಇದೆ, ಸಿ ಇದೆ, ಅರೇ ಎಲಿಮೆಂಟ್ಸ್ ಆಯ್ತಾ. ಆಮೇಲೆ ನಾನು ಇನ್ನೊಂದೇನು ಹೇಳಿದೆ, ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ನೀವು ಏನು ಕೊಟ್ಟಿರ್ತೀರಾ ಅದು ಅರೇ ಇಂಡೆಕ್ಸ್ ಆಗುತ್ತೆ ಅರೇಯಲ್ಲಿ ಅಂತ ನಾನು ಹೇಳಿದೆ. ಇವಾಗ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಎಗೆ ನೀವು 1 ಕೊಟ್ಟಿದ್ದೀರಾ. ಸೊ ಎಗೆ ಇಂಡೆಕ್ಸ್ ಎಲ್ಲಿದೆ? 1 ಅಲ್ಲಿದೆ. ಸೊ ಈ ತರ 1 2 3 4 5 ಈ ತರ ಅದೇ ರೀತಿ ನೀವು ಅರೇಯಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀರಾ. ಕ್ಲಿಯರ್ ಅಬೌಟ್ ದಿಸ್? ಅರ್ಥ ಆಗ್ತಿದೆ ಅಲ್ವಾ? ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಆಮೇಲೆ ಇನ್ನ ಒಂದು ಹೇಳ್ಬೇಕು ನಾನು, ಏನು ಅಂತ ಅಂದ್ರೆ ನಾವು ಇಲ್ಲಿ ಇನ್ನ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಬಿಗೆ ಒಂದೇ ಚಿಲ್ಡ್ರನ್ ಇರೋದು, ದಟ್ ಇಸ್ ಡಿ. ಇನ್ನ ಒಂದು ಚಿಲ್ಡ್ರನ್ ಇಲ್ಲ. ಬಟ್ ದಿಸ್ ಇಸ್ ಆಲ್ಸೋ ಅ ಬೈನರಿ ಟ್ರೀ ಅಲ್ವಾ? ನಾನೇನು ಹೇಳಿದೆ, 0 ಆರ್ 1 ಆರ್ 2 ಚಿಲ್ಡ್ರನ್ಸ್ ಇರಬೇಕು. ಓಕೆ, ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದಂತ ನೋಡೋಣ. ಈ ತರ ನಂಬರಿಂಗ್ ಕೊಡ್ತೀರಾ. ಓಕೆ, 1 2 3 4 5 ಯಾಕೆ ನಾನು ಕೊಟ್ಟಿಲ್ಲ? 5 ಫಿಫ್ತ್ ಪೊಸಿಷನ್ ನಾವು ಇನ್ನೊಂದು ನೋಡ್ ಇರಬೇಕಿತ್ತು ಅಂತ ನಾವು ಅದು ಇಮ್ಯಾಜಿನರಿ ಆಗಿ ನಾವು ಅದಕ್ಕೆ ಮೆಮೊರಿನ ಅಲೋಕೇಟ್ ಮಾಡ್ತೀವಿ. ಓಕೆ, ದಟ್ಸ್ ಇಟ್. ಸೊ ನೆಕ್ಸ್ಟ್ ಇಲ್ಲಿ ನಾನು 6 7 ಹಾಕೊಂಡಿದೀವಿ. ಅರೇ ರೆಪ್ರೆಸೆಂಟ್ ಮಾಡಿದಾಗ ನೋಡಿ, ಇಲ್ಲಿ ಈ 1 ಪ್ಲೇಸ್ ಅಲ್ಲಿ ಎ ಇದೆ, 2 ಪ್ಲೇಸ್ ಅಲ್ಲಿ ಬಿ ಇದೆ, 3 ಪ್ಲೇಸ್ ಅಲ್ಲಿ ಸಿ ಇದೆ, ಫೋರ್ತ್ ಪ್ಲೇಸ್ ಅಲ್ಲಿ ಡಿ ಇದೆ, ಫಿಫ್ತ್ ಪ್ಲೇಸ್ ಅಲ್ಲಿ ಎಂಟಿ ಇದೆ. ಯಾಕೆ ಹೇಳಿ? ಅದು ಬೈನರಿ ಟ್ರೀ ಅಲ್ಲ, ಬಟ್ ಇಮ್ಯಾಜಿನರಿ ಆಗಿ ನೆಕ್ಸ್ಟ್ ನೋಡ್ ಬರ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಮೆಮೊರಿನ ಅಲೋಕೇಟ್ ಮಾಡಿರ್ತೀವಿ. ಓಕೆ, ದಟ್ಸ್ ವೈ ಇಟ್ ಇಸ್ ಎಂಟಿ. ಕ್ಲಿಯರ್ ಅಬೌಟ್ ದಿಸ್? ಎಸ್. ನೆಕ್ಸ್ಟ್ ಇವಾಗ ನಿಮಗೆ ಅರೇ ರೆಪ್ರೆಸೆಂಟೇಷನ್ ಗೊತ್ತಾಯ್ತು. ಸೊ ಇಲ್ಲಿ ಅರೇ ರೆಪ್ರೆಸೆಂಟೇಷನ್ ಅಲ್ಲಿ ದಿಸ್ ಇಸ್ ಆಪ್ಷನಲ್, ಯು ಕ್ಯಾನ್ ರೈಟ್ ಆರ್ ಯು ಕ್ಯಾನ್ ಲೀವ್ ಇಟ್. ಓಕೆ, ಬಟ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗೆ ಅಂತ ನಾನು ಬರ್ದಿರೋದಷ್ಟೇ. ಸೊ ಈ ಅರೇ ರೆಪ್ರೆಸೆಂಟೇಷನ್ ಅಲ್ಲಿ ಏನು ಅಂದ್ರೆ ಪ್ರಾಪರ್ಟೀಸ್ ಇದೆ. ಇವಾಗ ಪೇರೆಂಟ್ ಆಫ್ ಐನ ನಾವು ಒಂದು ನೋಡ್ ಅಂತ ತಗೊಂಡ್ರೆ ಅದರದ್ದು ಪೇರೆಂಟ್ ನಾವು I/2 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ ಅದ್ರದ್ದು ಪೇರೆಂಟ್ ನೋಡ್ ಬರುತ್ತೆ. ಬಟ್ ಆಲ್ವೇಸ್ ರಿಮೆಂಬರ್, I should not be equal to 1. ಸೊ 1/2 ಅಂತ ಅಂದ್ರೆ ನಮಗೆ 0.5 ಅಂತ ಬರುತ್ತಾ? 0.5 ಅಂತ ಯಾವ್ದಾದ್ರು ನೋಡ್ಗೆ ನಾವು ನಂಬರಿಂಗ್ ಅಂತ ಕೊಟ್ಟಿದೀವ? ಇಲ್ಲ. ಸೊ ಅರೇ ಕೆನಾಟ್ ಬಿ 1.
ಕ್ಲಿಯರ್. ನೆಕ್ಸ್ಟ್ ಇವಾಗ ಏನಾದ್ರೂ ಒಂದು ನೋಡ್ ಐ ಅಂತ ಯಾವ್ದಾದ್ರು ಒಂದು ನೋಡ್ ಐ ಅಂತ ತಗೊಂಡ್ರೆ ಅದರದ್ದು ಲೆಫ್ಟ್ ಪೊಸಿಷನ್ ಅಂದ್ರೆ ಅದರದ್ದು ಲೆಫ್ಟ್ ಚೈಲ್ಡ್ ಬಂದ್ಬಿಟ್ಟು ಆಕ್ಚುಲಿ ದಿಸ್ ಇಸ್ 2i. ಓಕೆ, ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಇದು 2i ಮತ್ತೆ ಇದು 2i+1. ಓಕೆ, ಅಷ್ಟೇ. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ನೋಡ್ ನಾವು ಐ ಅಂತ ತಗೊಂಡಾಗ ಅದರದ್ದು ಲೆಫ್ಟ್ ಚೈಲ್ಡ್ ಬಂದ್ಬಿಟ್ಟು ನಾವು 2i ಅಂದ್ರೆ ಇವಾಗ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ ಫಸ್ಟ್ ನೋಡ್ ಅಂತ ತಗೊಂಡಿದ್ದೀನಿ ನಾನು. ಸೊ i=1. ಸೊ i=1 ಅಂತ ಅಂದಾಗ ಲೆಫ್ಟ್ ಪೊಸಿಷನ್ ಲೆಫ್ಟ್ ಚೈಲ್ಡ್ದು ಇಂಡೆಕ್ಸ್ ಏನು ಅಥವಾ ಅದರದ್ದು ನಂಬರಿಂಗ್ ಏನು ಅಂತ ಕಂಡುಹಿಡಿಯೋದಕ್ಕೆ 2i. ಸೊ 2 ಇಂಟು 1, ಸೊ 2. ಸೆಕೆಂಡ್ ಪೊಸಿಷನ್ ಅಲ್ಲಿ ಲೆಫ್ಟ್ ಚೈಲ್ಡ್ ಇದೆ, ರೈಟ್. ಸಿ ಹಿಯರ್, ಸೆಕೆಂಡ್ ಪೊಸಿಷನ್ ಅಲ್ಲಿ ಲೆಫ್ಟ್ ಚೈಲ್ಡ್ ಇದೆ, ರೈಟ್. ಅದಾದ್ಮೇಲೆ 2i+1 ಅಂತ ಅಂದ್ರೆ ಅದು that indicates the right child. So 2 into i, 2 into 1 plus 1. So what is that? 3, right? 2 plus 1 is 3. So 3 ಏನ್ ಇಂಡಿಕೇಟ್ ಆಗುತ್ತೆ? ರೈಟ್ ಚೈಲ್ಡ್. ಓಕೆ, ಸೊ these are the properties. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇವಾಗ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಲಿಂಕ್ಡ್ ಲಿಸ್ಟ್ ನ ಯೂಸ್ ಮಾಡ್ಕೊಂಡು ಅಂತ ಕೊಟ್ಟಿದ್ದಾರೆ. ಸೊ ನಾವು ಇವಾಗ ಬೈನರಿ ಟ್ರೀನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಡಬಲ್ ಎ ಲಿಂಕ್ಡ್ ಲಿಸ್ಟ್ ನ ಯೂಸ್ ಮಾಡ್ತೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಡಬಲ್ ಎ ಲಿಂಕ್ಡ್ ಲಿಸ್ಟ್ ಅಂದ್ರೆ ಏನು ಅಂತ. ಸೊ ಇದರಲ್ಲಿ 3 ಫೀಲ್ಡ್ಸ್ ಇರುತ್ತೆ. ಫಸ್ಟ್ ಮಿಡಲ್ ಅಲ್ಲಿ ಇರುವಂತದ್ದು ನಂಬರಿಂಗ್ ಅಂದ್ರೆ ವ್ಯಾಲ್ಯೂ ಅಂದ್ರೆ ಇನ್ಫಾರ್ಮೇಶನ್ ಫೀಲ್ಡ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಎಲ್ಲ ಲಿಂಕ್ ಅಂದ್ರೆ ಲೆಫ್ಟ್ ಚೈಲ್ಡ್ ಲಿಂಕ್. ಸೊ ಆರ್ ಲಿಂಕ್ ಅಂದ್ರೆ ರೈಟ್ ಚೈಲ್ಡ್ ಅಡ್ರೆಸ್ ಅಥವಾ ಲಿಂಕ್ ಅತ್ತೆ. ಓಕೆ, ಅರ್ಥ ಆಯ್ತಲ್ವಾ? That's it. So the node has the 3 fields: information fields, left link and right link. ಕ್ಲಿಯರ್ ಅಬೌಟ್ ದಿಸ್? ಸೊ ಫಸ್ಟ್ ನೋಡ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಈ ತರ ಬರಿತೀವಿ. ಸೊ ಇವಾಗ ನಾವು ಒಂದು ನೋಡ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಆ ನೋಡಲ್ಲಿ ಡೇಟಾ ಇರುತ್ತೆ, ಡೇಟಾ ಇಸ್ ಅ ಟೈಪ್ ಆಫ್ ಇಂಟ್. ಆಮೇಲೆ ಲೆಫ್ಟ್ ಚೈಲ್ಡ್ ಇರುತ್ತೆ, ನಾವು ಒಂದು ಪಾಯಿಂಟರ್ನ ಕ್ರಿಯೇಟ್ ಮಾಡ್ಕೊಂತೀವಿ. ಪಾಯಿಂಟರ್ ಅಂದ್ರೆ ಏನು? ಇಟ್ ಸ್ಟೋರ್ಸ್ ದ ಅಡ್ರೆಸ್ ಆಫ್ ಸಮ್ ಅದರ್ ನೋಡ್ಸ್. ಓಕೆ, ಸೊ ನಾನು ಲೆಫ್ಟ್ ಚೈಲ್ಡ್ದು ಒಂದು ಪಾಯಿಂಟರ್ ಕ್ರಿಯೇಟ್ ಮಾಡ್ಕೊಳ್ತೀನಿ, ರೈಟ್ ಚೈಲ್ಡ್ಗೂ ಒಂದು ಪಾಯಿಂಟರ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಕ್ಲಿಯರ್? ಎಸ್. ಅದಾದ್ಮೇಲೆ ಸೊ ಇಲ್ಲಿ ಒಂದು ಪಾಯಿಂಟರ್ ವೇರಿಯಬಲ್ ರೂಟ್ ಅಂತ ತಗೊಂತೀನಿ. ಈ ಒಂದು ರೂಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ರೂಟ್ ನೋಡ್ ನ ರೆಪ್ರೆಸೆಂಟ್ ಮಾಡುತ್ತೆ ಯಾವಾಗ್ಲೂ. ಓಕೆ, ಈ ರೂಟ್ ನೋಡು ಯಾವಾಗ ಅಕಸ್ಮಾತ್ ಏನಾದ್ರೂ ಈ ಒಂದು ರೂಟ್ ನೋಡು ಏನಾದ್ರೂ ನಲ್ ಅಂತ ಇದ್ರೆ ಸೊ ಆ ಒಂದು ಟ್ರೀ ಎಂಟಿ ಇದೆ ಅಂತ ಅರ್ಥ. ಕ್ಲಿಯರ್ ಅಬೌಟ್ ದಿಸ್? ಅಷ್ಟೇ. ಅದಾದ್ಮೇಲೆ ದಟ್ಸ್ ಇಟ್. ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಅಲ್ವಾ? ಇವಾಗ ಇದು ಬೈನರಿ ಟ್ರೀ ಅಂತ ಕನ್ಸಿಡರ್ ಮಾಡ್ಬೋದಾ? ಹಾ. ಸೊ ಆಗ ಇಲ್ಲಿ ಎ ಬಂದು ರೂಟ್ ನೋಡ. ಓಕೆ, ನಾನೇನು ಹೇಳ್ದೆ, ಲಿಂಕ್ಡ್ ಲಿಸ್ಟಿಗೆ 2 ಫೀಲ್ಡ್ಸ್ ಇರುತ್ತೆ ಅಂತ. ಏನು? ಒಂದು ಲೆಫ್ಟ್ ಚೈಲ್ಡ್ದು ಅಡ್ರೆಸ್, ಇನ್ನೊಂದು ಈ ಸೈಡು ರೈಟ್ ಚೈಲ್ಡ್ ಅಡ್ರೆಸ್, ಮಧ್ಯದಲ್ಲಿ ವ್ಯಾಲ್ಯೂ ಇರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ ಏನು? ಎ ಅಂತ ಬರ್ಕೊಂಡೆ. ಲೆಫ್ಟ್ ಚೈಲ್ಡ್ ಸೇಮ್ ಗೈಸ್. ಇದನ್ನ ಯಾವ ರೀತಿ ನೀವು ನೋಟ್ಸ್ ಆಗಿ ಬರ್ದಿದ್ದೀರಾ ಆ ನೋಟ್ಸ್ ಜಾಗದಲ್ಲಿ ಜಸ್ಟ್ ಲಿಂಕ್ಡ್ ಲಿಸ್ಟ್ ಬರೀರಿ. ದಟ್ ಶುಡ್ ಬಿ ಅ ಡಬಲ್ ಲಿಂಕ್ಡ್ ಲಿಸ್ಟ್. ಸೊ ಈ ಲೆಫ್ಟ್ ಅಡ್ರೆಸ್ ನ ನೀವು ಬಿ ಕನೆಕ್ಟ್ ಮಾಡಿ, ರೈಟ್ ಅಡ್ರೆಸ್ ನ ಸಿ ಕನೆಕ್ಟ್ ಮಾಡಿ. ಓಕೆ, ಅದಾದ್ಮೇಲೆ ಅದಕ್ಕೆ ಯಾವುದೇ ರೀತಿ ಚಿಲ್ಡ್ರನ್ಸ್ ಇಲ್ಲ ಅಂತ ಅಂದ್ರೆ ಅವಾಗ ನಾವು ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಇನಿಷಿಯಲೈಸ್ ಇಟ್ ಆಸ್ ಅ ನಲ್ ವ್ಯಾಲ್ಯೂಸ್ ಫಾರ್ ದ ಲೆಫ್ಟ್ ಚೈಲ್ಡ್ ಅಡ್ರೆಸ್ ಮತ್ತೆ ರೈಟ್ ಚೈಲ್ಡ್ ಅಡ್ರೆಸ್. ಇಷ್ಟು ಕ್ಲಿಯರ್ ಆಯ್ತಾ? ಅದೇ ರೀತಿ ಇವಾಗ ನಾವು ಈ ತರ ರೆಪ್ರೆಸೆಂಟ್ ಮಾಡಿದೀವಿ. ನೆಕ್ಸ್ಟ್ ಡಿಗೆ ಮತ್ತೆ ಇಗೆ. ಅದಾದ್ಮೇಲೆ ಇದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್ ತಗೊಂಡು ರೆಪ್ರೆಸೆಂಟ್ ಮಾಡಿದ್ದಾರೆ. Clear about this? How to represent the binary tree using a array and the linked list representation ಅಂತ ಅಷ್ಟೇ. ಸೊ ನೆಕ್ಸ್ಟ್ ನಾವು ಥ್ರೆಡೆಡ್ ಬೈನರಿ ಟ್ರೀ ಬಗ್ಗೆ ನೋಡೋಣ. ಸೊ ದಿಸ್ ಇಸ್ ಸೆಕೆಂಡ್ ಇಂಪಾರ್ಟೆಂಟ್ ಕ್ವೆಶನ್ ದಟ್ ಅವ್ರು ಇದೇ ತರ ಕೇಳ್ತಾರೆ. ಏನಂದ್ರೆ ದೇ ಕ್ಯಾನ್ ಆಸ್ಕ್ ಲೈಕ್ ಡಿಸ್ಕಸ್ ಅಬೌಟ್ ಥ್ರೆಡೆಡ್ ಬೈನರಿ ಟ್ರೀ ಅಥವಾ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಲೈಕ್ ದೇ ಕ್ಯಾನ್ ಆಸ್ಕ್ ಲೈಕ್ ಏನೋ ಒಂದು ಕ್ವೆಶನ್ ಕೊಡ್ತಾರೆ, ಅದನ್ನ ನೀವು ಥ್ರೆಡೆಡ್ ಬೈನರಿ ಟ್ರೀ ಆಗಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾವೇನ್ ಗೊತ್ತಾ, ಥ್ರೆಡೆಡ್ ಬೈನರಿ ಟ್ರೀ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರೆ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅಂತ ನೀವು ಆರಾಮಾಗಿ ಯಾವುದೇ ಕ್ವೆಶನ್ಸ್ ಕೊಟ್ಟರು ನೀವು ಮಾಡ್ತೀರಾ. ಓಕೆ, ಸೊ ಬನ್ನಿ ಗೈಸ್. ಸೊ ಏನಂದ್ರೆ ನೀವು ಇಮ್ಯಾಜಿನ್ ಮಾಡಿ, ಇವಾಗ ನಾವು ಫಸ್ಟ್ ಕ್ವೆಶನ್ ನೋಡಿದ್ವಿ. ಸೊ ಆವಾಗ ಯಾವಾಗ್ಲೂ ಅಷ್ಟೇ ಮೊಮೆಂಟ್ ಡೌನ್ವರ್ಡ್ಸ್ ಕಡೆ ಹೋಗ್ತಿತ್ತಾ? ಯಾವಾಗ್ಲೂ ಅಷ್ಟೇ. ಸೊ ಇಲ್ಲಿ ನೋಡಿ, ಎ ಇತ್ತು, ಬಿ, ಸಿ. ಮೊಮೆಂಟ್ ಯಾವಾಗ್ಲೂ ಅಷ್ಟೇ ಬೈನರಿ ಟ್ರೀಯಲ್ಲಿ ಅಪ್ ಟು ಡೌನ್ ಹೋಗ್ತಾ ಇತ್ತು. ಓಕೆ, ಟಾಪ್ ಟು ಬಾಟಮ್ ಡೌನ್ವರ್ಡ್ಸ್ ಈ ತರ ಹೋಗ್ತಿತ್ತು. ಆಮೇಲೆ ನೀವು ನೋಡಿದೀರಾ ಲಾಸ್ಟ್ ನೋಡ್ ನ ನಾವೇನಂತ ಕರಿತೀವಿ? ಅದಕ್ಕೆ ಚಿಲ್ಡ್ರನ್ಸ್ ಇಲ್ಲ ಅಂತ ಅಂದ್ರೆ ನಾವು ಲೀಫ್ ನೋಡ್ ಅಂತ ಕರಿತೀವ. ಸೊ ಚಿಲ್ಡ್ರನ್ಸ್ ಇಲ್ಲ ಅಂತ ಅಂದ್ರೆ ಏನು?
ಇಲ್ಲಿ ಮೋಸ್ಟ್ 50% ಆಫ್ ದ ಫೀಲ್ಡ್ ವಾಸ್ ಫಿಲ್ಡ್ ವಿತ್ ದ ನಲ್ ವ್ಯಾಲ್ಯೂಸ್ ಅಲ್ವಾ. ಚಿಲ್ಡ್ರನ್ಸ್ ಇಲ್ಲ ಅಂತ ಅಂದ್ರೆ ಏನು, ಅಲ್ಲೆಲ್ಲ ನಲ್ ವ್ಯಾಲ್ಯೂಸ್ ಫಿಲ್ ಆಗುತ್ತಾ. ಸೊ ಇದರಲ್ಲಿ 50% ಆಫ್ ದ ಥಿಂಗ್ಸ್ ವರ್ ಫಿಲ್ಡ್ ವಿತ್ ದ ನಲ್ ವ್ಯಾಲ್ಯೂಸ್. ಸೊ ಅದರಿಂದ ದಿಸ್ ವಾಸ್ ಅ ಮೇನ್ ಡ್ರಾಬ್ಯಾಕ್. ಸೊ ಈ ಒಂದು ಡ್ರಾಬ್ಯಾಕ್ ನ ಓವರ್ಕಮ್ ಮಾಡೋದಕ್ಕೆ ಇಲ್ಲಿ ಥ್ರೆಡೆಡ್ ಬೈನರಿ ಟ್ರೀ ಬಂತು. ಅರ್ಥ ಆಯ್ತಾ? ಸೊ ಈ ಒಂದು ಥ್ರೆಡೆಡ್ ಬೈನರಿ ಟ್ರೀ ಏನು ಅಂತ ಅಂದ್ರೆ, ಫಸ್ಟಿಗೆ ಇಲ್ಲಿರೋ ಅಂತ ಎಲ್ಲಾ ನಲ್ ವ್ಯಾಲ್ಯೂಸ್ ಕೂಡ ನಾವು ಪಾಯಿಂಟರ್ ಆಗಿ ರೀಪ್ಲೇಸ್ ಮಾಡ್ಕೊಳ್ತೀವಿ. ಸೊ ಈ ಒಂದು ಪಾಯಿಂಟರ್ ಏನ್ ಮಾಡತ್ತೆ ಅಂದ್ರೆ, ಅದೇ ಟ್ರೀಯಲ್ಲಿರೋ ಅಂತ ಕೆಲವೊಂದು ನೋಟ್ಸ್ಗೆ ಪಾಯಿಂಟ್ ಮಾಡ್ತಿರತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್ ದೀಸ್ ಸ್ಪೆಷಲ್ ಪಾಯಿಂಟರ್ಸ್ ಆರ್ ರೀಪ್ಲೇಸ್ಡ್ ಬೈ ದ ನಲ್ ವ್ಯಾಲ್ಯೂಸ್ ವಿಚ್ ರೆಫರ್ಸ್ ಟು ದ ಥ್ರೆಡ್. ಅದನ್ನ ನಾವು ಥ್ರೆಡ್ ಅಂತ ಕರಿತೀವಿ. ಓಕೆನಾ? ಏನು ಜಸ್ಟ್ ಸಿಂಪಲ್ ಗೈಸ್, ಏನಂದ್ರೆ ಮುಂಚೆ ಇರೋ ಟ್ರೀಸ್ ಅಲ್ಲೆಲ್ಲ ನಲ್ ವ್ಯಾಲ್ಯೂಸ್ ಆಗಿ ಫಿಲ್ ಆಗಿತ್ತು. ಸೊ ಈ ಒಂದು ನಲ್ ವ್ಯಾಲ್ಯೂಸ್ನೆಲ್ಲ ನಾವು ಪಾಯಿಂಟರ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡು, ಈ ಒಂದು ಪಾಯಿಂಟರ್ ಏನ್ ಮಾಡ್ತಿರತ್ತೆ ಅಂದ್ರೆ ಅದೇ ಟ್ರೀ ಅಲ್ಲಿರೋ ಅಂತ ಕೆಲವೊಂದು ನೋಟ್ಸ್ಗೆ ಪಾಯಿಂಟ್ ಮಾಡ್ತಿರತ್ತೆ. ಸ್ಟೋರ್ಸ್ ದ ಅಡ್ರೆಸ್ ಆಫ್ ದ ಅದರ್ ನೋಟ್ಸ್. ಅಷ್ಟೇ. ಅರ್ಥ ಆಯ್ತಾ? ಸೊ ಇದನ್ನ ರೀಪ್ಲೇಸ್ ಮಾಡ್ತೀವಲ್ವ ಪಾಯಿಂಟರ್ ಇಂದ, ಅದಕ್ಕೆ ಇದನ್ನ ಥ್ರೆಡ್ ಅಂತ ಕರಿತೀವಿ. ಅದರಿಂದ ಈ ಒಂದು ಪ್ರಾಪರ್ಟೀಸ್ ಅಥವಾ ಇದೊಂದು ಚೇಂಜಸ್ ನಾವು ಥ್ರೆಡೆಡ್ ಬೈನರಿ ಟ್ರೀ ಅಂತ ಕರಿತೀವಿ. ಅರ್ಥ ಆಯ್ತಾ? ದಟ್ಸ್ ಇಟ್. ಸೊ ಇಲ್ಲಿ ಲೆಫ್ಟ್ ಲಿಂಕ್ ಅಥವಾ ಲೆಫ್ಟ್ ಚೈಲ್ಡ್ ನ ನಾವು ನಲ್ ಅಂತ ಇವಾಗ ನಲ್ ಅಂತ ತಗೊಂಡಿರ್ತಾರಲ್ವಾ, ಅದನ್ನ ನಾವು ಪಾಯಿಂಟರ್ ಆಗಿ ರೀಪ್ಲೇಸ್ ಮಾಡ್ಕೊಂಡಾಗ ಅದು ಎಲ್ ಪಾಯಿಂಟ್ ಮಾಡ್ತಿರತ್ತೆ. ಇಟ್ ಆಲ್ವೇಸ್ ಪಾಯಿಂಟ್ಸ್ ಟು ದ ಇನ್ ಆರ್ಡರ್ ಪ್ರಿಡಿಸಿಸರ್ ನೋಡ್. ಸೊ ನಾನು ಮುಂದೆ ಹೇಳ್ತೀನಿ ವಾಟ್ ಈಸ್ ಇನ್ ಆರ್ಡರ್ ಪ್ರಿಡಿಸಿಸರ್ ನೋಡ್, ವಾಟ್ ಈಸ್ ಇನ್ ಆರ್ಡರ್ ಸಕ್ಸೆಸರ್ ನೋಡ್ ಅಂತ. ಈ ಒಂದು ರೈಟ್ ಚೈಲ್ಡ್, ಸೊ ಇದನ್ನ ನಾವು ಪಾಯಿಂಟರ್ ಆಗಿ ರೀಪ್ಲೇಸ್ ಮಾಡಿದಾಗ ಈ ಒಂದು ಪಾಯಿಂಟರ್ ಸಕ್ಸೆಸರ್ ನೋಡ್ಗೆ ಪಾಯಿಂಟ್ ಮಾಡ್ತಿರತ್ತೆ. ಸೊ ಇವಾಗ ಇನ್ ಆರ್ಡರ್ ಪ್ರಿಡಿಸೆಸರ್ ಅಂದ್ರೆ ಏನು, ಇನ್ ಆರ್ಡರ್ ಸಕ್ಸೆಸರ್ ಅಂದ್ರೆ ಏನು? ಫಸ್ಟ್ ನಾವು ಕೊಟ್ಟಿರೋ ಅಂತ ಬೈನರಿ ಟ್ರೀಗೆ, ಥ್ರೆಡೆಡ್ ಬೈನರಿ ಟ್ರೀನ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಇನ್ ಆರ್ಡರ್ ಟ್ರಾವರ್ಸಲ್ ಸೀಕ್ವೆನ್ಸ್ ನ ಬರೆಯೋಣ. ಸೊ ಅದನ್ನ ಪರ್ಫಾರ್ಮ್ ಮಾಡಿದಾಗ ನಮಗೆ ಈ ಒಂದು ಸೀಕ್ವೆನ್ಸ್ ಬರುತ್ತೆ, ಇನ್ ಆರ್ಡರ್ ಟ್ರಾವರ್ಸಲ್ ಸೀಕ್ವೆನ್ಸ್ ಅನ್ನೋದು ಬರುತ್ತೆ. ಸೊ ಮುಂದೆ ನಾನು ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತಾನೂ ಕೂಡ ಹೇಳ್ಕೊಡ್ತೀನಿ. ನಾವು ಜಸ್ಟ್ ಹೇಳೋದನ್ನ ಕೇಳಿಸ್ಕೊತಾ ಹೋಗಿ. ಓಕೆನಾ? ಸೊ ಇಲ್ಲಿ ನಾವು ಟ್ರಾವರ್ಸಲ್ ಸೀಕ್ವೆನ್ಸ್ ನ ಬರ್ದಾದ್ಮೇಲೆ, ಸೊ ಇವಾಗ ಲೀಫ್ ನೋಟ್ಸ್ ಯಾವುದು, ನಮಗೆ ಕಣ್ಣಿಗೆ ಕಾಣಿಸ್ತಿರೋ ಲೀಫ್ ನೋಟ್ಸ್ ಯಾವುದು? ಹೆಚ್, ಐ, ಇ, ಎಫ್, ಜಿ. ರೈಟ್. ಸೊ ಇವಾಗ ಹೆಚ್ಚು ನೋಡಿ. ಸೊ ಹೆಚ್ಚು ಇಲ್ಲಿದ್ಯಾ? ಹೆಚ್ಚದು ಪ್ರಿಡಿಸಿಸರ್ ನೋಡ್ ಅಂತ ಅಂದ್ರೆ ಹೆಚ್ಚಕ್ಕಿಂತ ಮುಂಚೆ ಇರೋ ಎಲಿಮೆಂಟ್ ನಾವು ಪ್ರಿಡಿಸಿಸರ್ ಅಂತ ಕರಿತೀವಿ. ಹೆಚ್ಚು ಆದ್ಮೇಲೆ ಬರೋ ಅಂತ ಎಲಿಮೆಂಟ್ ನಾವು ಸಕ್ಸೆಸರ್ ಅಂತ ಕರಿತೀವಿ. ಓಕೆ, ಅಷ್ಟೇ. ಸೊ ಇವಾಗ ನಾನೇನ್ ಹೇಳ್ದೆ, ಲೆಫ್ಟ್ ಚೈಲ್ಡ್ ಪ್ರಿಡಿಸಿಸರ್ ನೋಡ್ಗೆ ಪಾಯಿಂಟ್ ಮಾಡ್ತಿರತ್ತೆ ಅಂತ. ಸೊ ಇವಾಗ ಪ್ರಿಡಿಸಿಸರ್ ಅಂದ್ರೆ ಏನು? ಹೆಚ್ಚದು ಲೆಫ್ಟ್ ಎಲಿಮೆಂಟ್. ಲೆಫ್ಟ್ ಅಲ್ಲಿ ಏನಾದ್ರೂ ಇದ್ಯಾ? ಇಲ್ಲ. ಸೊ ಅವಾಗ ಏನ್ ಮಾಡತ್ತೆ, ಇಲ್ಲಿ ನಾವು ಪಾಯಿಂಟರ್ ಅಂತ ರೀಪ್ಲೇಸ್ ಮಾಡಿದಾಗೂ ಈ ಒಂದು ಲೆಫ್ಟ್ ಪಾಯಿಂಟರ್ ಯಾವುದೇ ಕಾರಣಕ್ಕೂ ಎಲ್ಲಿಗೂ ಪಾಯಿಂಟ್ ಮಾಡ್ತಿರಲ್ಲ. ಸೊ ಇವಾಗ ಹೆಚ್ಚು ಆದ್ಮೇಲೆ ಏನಿದೆ? ಡಿ. ಸೊ ಇವಾಗ ಇದರದ್ದು ರೈಟ್ ಚೈಲ್ಡ್ ಸಕ್ಸೆಸರ್ ಗೆ ಪಾಯಿಂಟ್ ಮಾಡ್ತಿರತ್ತೆ. ಡಿ ಎಲ್ಲಿದೆ? ಇಲ್ಲಿದೆ. ಸೊ ಇವಾಗ ಹೆಚ್ಚು ರೈಟ್ ಚೈಲ್ಡ್ ಡಿ ಗೆ ಪಾಯಿಂಟ್ ಮಾಡ್ತಿರತ್ತೆ. ಓಕೆ, ನಮಗೆ ನೆಕ್ಸ್ಟ್ ಲೀಫ್ ನೋಡ್ ಯಾವ್ದಿರೋದು? ಐ. ಐದು ಪ್ರಿಡಿಸೆಸರ್ ಯಾರು? ಡಿ. ಓಕೆ, ಇವಾಗ ಐದು ಲೆಫ್ಟ್ ಚೈಲ್ಡ್ ಡಿ ಗೆ ಪಾಯಿಂಟ್ ಮಾಡ್ತಿರತ್ತೆ. ಮತ್ತೆ ರೈಟ್ ಚೈಲ್ಡ್ ಬಿ ಅಂತ ಇದೆ, ಇದರದ್ದು ರೈಟ್ ಚೈಲ್ಡ್ ಸೊ ಸಕ್ಸೆಸರ್ ಪಾಯಿಂಟ್ ಮಾಡ್ತಿರತ್ತೆ. ಸೊ ಸಕ್ಸೆಸರ್ಸ್ ಅಂದ್ರೆ ಐ ಆದ್ಮೇಲೆ ಬರುವಂತ ಎಲಿಮೆಂಟ್ ಸಕ್ಸೆಸರ್ ಆಗಿರುತ್ತೆ, ದಟ್ ಇಸ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇದರದ್ದು ರೈಟ್ ಚೈಲ್ಡ್ ಬಿ ಗೆ ಪಾಯಿಂಟ್ ಮಾಡ್ತಿರತ್ತೆ. ಕ್ಲಿಯರ್? ಎಸ್. ಅದೇ ರೀತಿ ಇನ್ನ ಒಂದು ಹೇಳ್ತೀನಿ ನೋಡಿ. ಸೊ ಇವಾಗ ನೆಕ್ಸ್ಟ್ ಈಗೆ ಲೆಫ್ಟ್ ಚೈಲ್ಡ್ ಎಲ್ಲಿಗೆ ಪಾಯಿಂಟ್ ಮಾಡ್ತಿರತ್ತೆ? ಅದರದ್ದು ಪ್ರಿಡಿಸಿಸರ್ ಬಂದು ಬಿ. ಸೊ ಇವಾಗ ಈಗ ಲೆಫ್ಟ್ ಚೈಲ್ಡ್ ಬಿಗೆ ಪಾಯಿಂಟ್ ಮಾಡ್ತಿರತ್ತೆ. ಈಗೆ ರೈಟ್ ಚೈಲ್ಡ್ ಅದರದ್ದು ಸಕ್ಸೆಸರ್ ಅಂದ್ರೆ ಈ ಆದ್ಮೇಲೆ ಏನಿದೆ? ಎ. ಸೊ ಇದರದ್ದು ರೈಟ್ ಚೈಲ್ಡ್ ಎಗೆ ಪಾಯಿಂಟ್ ಮಾಡ್ತಿರತ್ತೆ. ಸೊ ಈ ತರ ನಾವು ಮಾಡಿದಾಗ ಈ ತರ ಬರುತ್ತೆ ಇವಾಗ. ಓಕೆ, ಸೊ ಈ ತರ ಬಂದಾಗ ನೋಡಿ, ನಾನು ಹೇಳ್ದೆ ಹೆಚ್ಚದು ಲೆಫ್ಟ್ ಸೈಡ್ ಯಾರು ಇಲ್ಲ, ಅದಕ್ಕೆ ಎಲ್ಲಿಗೂ ಪಾಯಿಂಟ್ ಮಾಡ್ತಿರಲ್ಲ ಅಂತ. ಓಕೆ, ಸೊ ಇದಾದ್ಮೇಲೆ ನೀವು ಈ ತರ ಮಾಡ್ತೀರಾ. ಬಟ್ ಇದರದ್ದು ಮೇಜರ್ ಡ್ರಾಬ್ಯಾಕ್ ಏನು ಗೊತ್ತಾ? ಸೊ ಮೇಜರ್ ಡ್ರಾಬ್ಯಾಕ್ ಏನು ಅಂದ್ರೆ, ಇವಾಗ ಲೆಫ್ಟ್ ಚೈಲ್ಡ್ ಇಲ್ಲಿ ಯಾವ್ದಕ್ಕೂ ಪಾಯಿಂಟ್ ಮಾಡ್ತಿರಲ್ಲ. ಸೊ ಯಾವುದೇ ಒಂದು ಪಾಯಿಂಟರು ಎಲ್ಲಿಗೂ ಪಾಯಿಂಟ್ ಮಾಡ್ತಿಲ್ಲ ಅಂತ ಅಂದ್ರೆ ಅದನ್ನ ನಾವು ಡ್ಯಾಂಗ್ಲಿಂಗ್ ಪಾಯಿಂಟರ್ ಅಂತ ಕರಿತೀವಿ. ಓಕೆ, ಈ ಒಂದು ಡ್ಯಾಂಗ್ಲಿಂಗ್ ಪಾಯಿಂಟರು ತುಂಬಾ ಡೇಂಜರಸ್. ಓಕೆನಾ? ಸೊ
ಇದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ನಾವು ಈ ಒಂದು ಥ್ರೆಡೆಡ್ ಬೈನರಿ ಟ್ರೀಗೆ ಹೊಸ ಹೆಡರ್ ನೋಡ್ ಅಂತ ಕ್ರಿಯೇಟ್ ಮಾಡ್ತೀವಿ. ರೂಟ್ ನೋಡ್ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದೀವಿ ಅಂತ, ಇದರಲ್ಲಿ 5 ಪಾರ್ಟ್ಸ್ ಇರುತ್ತೆ. ಎರಡೂ ಕಡೆ ಫಾಲ್ಸ್ ಇರುತ್ತೆ, ಆಮೇಲೆ ಲೆಫ್ಟ್ ಚೈಲ್ಡ್ ಇರುತ್ತೆ ಮತ್ತೆ ರೈಟ್ ಚೈಲ್ಡ್ ಇರುತ್ತೆ, ಮಧ್ಯದಲ್ಲಿ ನಾವು ವ್ಯಾಲ್ಯೂನ ಸ್ಟೋರ್ ಮಾಡಿರ್ತೀವಿ. ಓಕೆನಾ, ದಿಸ್ ಇಸ್ ವಾಟ್ ರೂಟ್ ನೋಡ್. ಕ್ಲಿಯರ್ ಅಬೌಟ್ ದಿಸ್. ಆಮೇಲೆ ಇದನ್ನ ಕ್ರಿಯೇಟ್ ಮಾಡಿದ್ಮೇಲೆ ಇವಾಗ ಡ್ಯಾಂಗ್ಲಿಂಗ್ ಪಾಯಿಂಟರ್ಸ್ ಇತ್ತಲ್ವಾ, ಇಲ್ಲಿ ಲಾಸ್ಟ್ ಅಲ್ಲಿ ಯಾವುದೇ ರೀತಿ ಎಲ್ಲಿಗೂ ಪಾಯಿಂಟ್ ಮಾಡದೇ ಇರೋದು, ಅವಾಗ ಇದು ಎಲ್ಲಿಗೆ ಪಾಯಿಂಟ್ ಮಾಡುತ್ತೆ, ಇದು ಹೆಡರ್ ನೋಡ್ಗೆ ಪಾಯಿಂಟ್ ಮಾಡ್ತಿರತ್ತೆ. ಓಕೆ, ಆಮೇಲೆ ಇದು ಲಾಸ್ಟ್ ಚೈಲ್ಡ್ ಕೂಡ ಇದರದ್ದು ರೈಟ್ ಚೈಲ್ಡ್ ಹೆಡರ್ ನೋಡ್ಗೆ ಪಾಯಿಂಟ್ ಮಾಡ್ತಿರತ್ತೆ. ಕ್ಲಿಯರ್ ಅಬೌಟ್ ದಿಸ್? ಎಸ್. ಇದನ್ನ ಇವಾಗ ಫಸ್ಟ್ ಇದೇನಾಗುತ್ತೆ, ಇದು ರೂಟ್ ನೋಡ್ ಆಗುತ್ತೆ. ಇದು ರೂಟ್ ನೋಡ್ಗಿಂತ ಮುಂಚೆ ಬರೋ ಅಂಥದ್ದು. ಓಕೆನಾ, ಸೊ ಕೊನೆಗೆ ಈ ರೀತಿ ನಾವು ಬರಿತೀವಿ. ಕ್ಲಿಯರ್? ಅಷ್ಟೇ. ಓಕೆ, ಅರ್ಥಾಯ್ತಲ್ವಾ ಎಲ್ಲರಿಗೂ? ಸೊ ಇವಾಗ ನಾವು 4th ಕ್ವೆಶನ್ ನೋಡೋಣ. 4th ಕ್ವೆಶನ್ ಬಂದ್ಬಿಟ್ಟು, ಸೊ ಹೌ ಟು ಫೈಂಡ್ ರೈಟ್ ದ ಸಿ ಫಂಕ್ಷನ್ ಫಾರ್ ಇನ್ ಆರ್ಡರ್, ಪ್ರಿ ಆರ್ಡರ್, ಪೋಸ್ಟ್ ಆರ್ಡರ್ ಅಂತ ಕೇಳಿದ್ದಾರೆ. ಫಂಕ್ಷನ್ ನ ಬರಿಬೇಕು. ಸೊ ಗೈಸ್, ಐ ವಿಲ್ ಸೇ ಯೋರ್ ಶಾರ್ಟ್ ಒನ್. ಓಕೆ, ಇದನ್ನ ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಸಿ ಫಂಕ್ಷನ್ ನ ಬರಿಬಹುದು. ಓಕೆ, ಫಸ್ಟ್ ಇನ್ ಆರ್ಡರ್ ಏನಂದ್ರೆ LVR ಅಂತ ನೆನ್ಪಿಟ್ಕೊಳ್ಳಿ. ಎಲ್ ಅಂದ್ರೆ ಲೆಫ್ಟ್ ಚೈಲ್ಡ್, ಆರ್ ಅಂದ್ರೆ ರೈಟ್ ಚೈಲ್ಡ್, ವಿ ಅಂದ್ರೆ ವಿಸಿಟ್. ಓಕೆ, ಈ ಒಂದು ಟರ್ಮ್ಸ್ ಎಕ್ಸ್ಪ್ಯಾನ್ಷನ್ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನಾಗತ್ತೆ ಅಂದ್ರೆ ಇನ್ ಆರ್ಡರ್ ಆಲ್ವೇಸ್ ಫಾಲೋಸ್ LVR. ಓಕೆನಾ, ಎಲ್ ಅಂದ್ರೆ ಲೆಫ್ಟ್ ಚೈಲ್ಡ್, ವಿ ಅಂದ್ರೆ ವಿಸಿಟ್ ಮಾಡೋದಂದ್ರೆ ಏನು ಅಂದ್ರೆ ಆ ಡೇಟಾನ ನೀವು ಪ್ರಿಂಟ್ ಮಾಡ್ತಿದ್ದೀರಾ, ರೈಟ್, ದಟ್ಸ್ ಇಟ್. ಆಮೇಲೆ ಆರ್ ಅಂದ್ರೆ ರೈಟ್ ಚೈಲ್ಡ್ ಅಂತ ನಾನು ಆಲ್ರೆಡಿ ಹೇಳ್ದೆ. ಕ್ಲಿಯರ್? ಫಸ್ಟ್ ನೀವು ಒಂದೇ ಒಂದು ಸಿ ಫಂಕ್ಷನ್ ನೋಡ್ಕೊಂಡ್ರೆ ಇದ್ದಿದ್ 3 ಆರಾಮಾಗಿ ನೀವೇ ಬರಿಬಹುದು. ಓಕೆನಾ, ಎಲ್ಲದಕ್ಕೂ ಇವಾಗ ಇನ್ ಆರ್ಡರ್ಗೆ LVR, ಮತ್ತೆ ನೆಕ್ಸ್ಟ್ ಪ್ರೀ ಆರ್ಡರ್ಗೆ VLR, ಆಮೇಲೆ ಪೋಸ್ಟ್ ಆರ್ಡರ್ಗೆ LRV. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಒಂದ್ ಕಡೆ ಬರ್ದಿಟ್ಕೊಳ್ಳಿ, ಇದೇ ತರ ಬರೀರಿ. ಓಕೆ, ಸೊ ಇಲ್ಲೇನಾಗತ್ತೆ ಅಂದ್ರೆ ಫಸ್ಟ್ ನೀವು ಒಂದು ಫಂಕ್ಷನ್ ನ ಬರೀರಿ ವಿಚ್ ಇಸ್ ವಾಯ್ಡ್. ಸೊ ಆಮೇಲೆ ವಾಯ್ಡ್ ಅಂದ್ರೆ ಯಾವುದೇ ರೀತಿ ರಿಟರ್ನ್ ಫಂಕ್ಷನ್ ಅನ್ನೋದು ಇರೋದಿಲ್ಲ. ಓಕೆನಾ, ರಿಟರ್ನ್ ಟೈಪ್ ಅನ್ನೋದು ಇರೋದಿಲ್ಲ. ಓಕೆ, ಆಮೇಲೆ ನೆಕ್ಸ್ಟ್ ಇನ್ ಆರ್ಡರ್ ಅಂದ್ರೆ ದಟ್ ಇಸ್ ಅ ಫಂಕ್ಷನ್ ನೇಮ್. ಸೊ ಇದರಲ್ಲಿ ಫಸ್ಟಿಗೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಪಾಯಿಂಟರ್ ನಾನು ತಗೊಳ್ತಿದ್ದೀನಿ. ಓಕೆ, ಈ ಒಂದು ಪಾಯಿಂಟರ್ ಅಕಸ್ಮಾತ್ ಏನಾದ್ರೂ ನಲ್ ಇಲ್ಲ ಅಂತ ಅಂದ್ರೆ ನಾನು ಏನಾದ್ರೂ ಇನ್ ಆರ್ಡರ್ ಟ್ರಾವರ್ಸಲ್ ಈ ಒಂದು ನೋಡ್ ಮೇಲೆ ನಾನು ಅಪ್ಲೈ ಮಾಡ್ಬೇಕು ಅಂದ್ರೆ ಏನ್ ಬರೀತೀರಾ? ಫಸ್ಟ್ ಇನ್ ಆರ್ಡರ್ ಅಂದ್ರೆ ಇಲ್ಲಿ ರಿಕರ್ಷನ್ ನಾವು ಯೂಸ್ ಮಾಡ್ತಿದೀವಿ. ಸೊ ಇನ್ ಆರ್ಡರ್ PTR ಆಫ್ ಲೆಫ್ಟ್ ಚೈಲ್ಡ್, ದಟ್ ಇಸ್ ಎಲ್. ನೆಕ್ಸ್ಟ್ ಅದನ್ನ ಪ್ರಿಂಟ್ ಮಾಡ್ತೀರಾ. ನೆಕ್ಸ್ಟ್ ರೈಟ್ ಚೈಲ್ಡ್, ಸೊ LVR. ಕ್ಲಿಯರ್? ಎಸ್, ಅಷ್ಟನ್ನ ಬರೀತೀರಾ. ಅದಾದ್ಮೇಲೆ ಡಯಾಗ್ರಾಮೆಟಿಕಲ್ ಅಥವಾ ಟ್ರೇಸಿಂಗ್ ಪಾರ್ಟ್ ಇಸ್ ಅಬೌಟ್ ಯೋರ್ಸ್. ಓಕೆ, ನೀವು ಬರೆಯಂಗಿದ್ರೆ ಬರೀರಿ, ಇಲ್ಲ ಅಂದ್ರೆ ಯು ಕ್ಯಾನ್ ಸ್ಕಿಪ್. ಬಟ್ ಮೈ ಪರ್ಸನಲ್ ಸಜೆಷನ್ ಇಸ್ ಟು ರೈಟ್ ಇಟ್, ಸೊ ಯು ಕ್ಯಾನ್ ಗೆಟ್ ಔಟ್ ಆರ್ ಆ ಒಂದು ಕ್ವೆಶನ್ಗೆ ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಅದೇ ತರ ಪ್ರೀ ಆರ್ಡರ್ಗೂ ಕೂಡ ಪ್ರೀ ಆರ್ಡರಿಗೆ ಏನ್ ಬರುತ್ತೆ? VLR. ಓಕೆ, ಸೊ ಸೇಮ್ ಅದೇ ಮೇಲ್ಗಡೆ ಬರೀರಿ, ಬಟ್ ಚೇಂಜ್ ದ ಫಂಕ್ಷನ್ ನೇಮ್. ನೆಕ್ಸ್ಟ್ ಎಲ್ಲಾ ಸೇಮ್ ಇರತ್ತೆ, ಬಟ್ ಇಲ್ಲಿ ಫಸ್ಟ್ ವಿ ಅಂದ್ರೆ ವಿಸಿಟ್ ಅಂತ ಹೇಳ್ದೆ, ಅಂದ್ರೆ ಯು ಆರ್ ಗೋಯಿಂಗ್ ಟು ವಿಸಿಟ್ ದಟ್ ಅಂಡ್ ಯು ಆರ್ ಗೋಯಿಂಗ್ ಟು ಪ್ರಿಂಟ್ ದಟ್ ಡೇಟಾ, ಪರ್ಟಿಕ್ಯುಲರ್ ಡೇಟಾ. ಕ್ಲಿಯರ್? ಎಸ್, ಅದನ್ನ ಬರೀತೀರಾ. ನೆಕ್ಸ್ಟ್ ಲೆಫ್ಟ್ ಚೈಲ್ಡ್, ನೆಕ್ಸ್ಟ್ ರೈಟ್ ಚೈಲ್ಡ್. ಕ್ಲಿಯರ್? ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟ್ ಆರ್ಡರ್ಗೆ LVR. ಓಕೆ, LRV. ಓಕೆ, LRV. ಸೊ ಫಸ್ಟ್ ಲೆಫ್ಟ್ ಚೈಲ್ಡ್, ರೈಟ್ ಚೈಲ್ಡ್, ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಪ್ರಿಂಟ್ ದ ಡೇಟಾ. ಕ್ಲಿಯರ್? ಇಷ್ಟೇ. ದಿಸ್ ಇಸ್ ವಾಟ್ ದ ಸಿ ಫಂಕ್ಷನ್ ಫಾರ್ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದ್ಬಿಟ್ಟು ರೈಟ್ ಅ ಸಿ ಫಂಕ್ಷನ್ ಫಾರ್ ದ ಇನ್ಸರ್ಷನ್ ಅಟ್ ದ ಫ್ರಂಟ್ ಅಂಡ್ ಡಿಲೀಷನ್ ಅಟ್ ದ ಎಂಡ್. ಸೊ ದಿಸ್ ಇಸ್ ಅಬೌಟ್ ದ ಡಬಲಿ ಲಿಂಕ್ಡ್ ಲಿಸ್ಟ್. ಓಕೆನಾ, ಸೊ ಫಸ್ಟಿಗೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಫಸ್ಟಿಗೆ ನಾವು ಒಂದು ಫಂಕ್ಷನ್ ಬರ್ಕೊಂಡಿದೀವಿ, ದಟ್ ಇಸ್ ನಥಿಂಗ್ ಬಟ್ ಇನ್ಸರ್ಟ್ ಫ್ರಂಟ್. ಅಂದ್ರೆ ನಾವು ಫಸ್ಟ್ ನೋಡ್ ಹಾಕಿ ಯಾವುದೋ ಒಂದು ಹೊಸ ನೋಡ್ ನ ಡಬಲಿ ಲಿಂಕ್ಡ್ ಲಿಸ್ಟ್ ಅಲ್ಲಿ ನಾವು ಇನ್ಸರ್ಟ್ ಮಾಡ್ತಾ ಇದೀವಿ. ಓಕೆ, ಸೊ ಫಸ್ಟ್ ಇಲ್ಲಿ ಏನ್ ಕಂಡೀಷನ್ ಚೆಕ್ ಮಾಡ್ತಿದೀವಿ ಅಂದ್ರೆ ಇವಾಗ ನಾವೇ ಇನ್ಸರ್ಟ್ ಮಾಡ್ತಿರೋ ಅಂದ್ರೆ ಇವಾಗ ಫಸ್ಟ್ ನೋಡು ಅಂದ್ರೆ ಪಾಯಿಂಟ್ ಮಾಡ್ತಿರೋ ಅಂತದ್ದು. ಇವಾಗ ನಾನು ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಈ ಒಂದು ಎಕ್ಸಾಂಪಲ್ ಫಸ್ಟ್
ಫಸ್ಟ್ ಬಂದ್ಬಿಟ್ಟು 1000 ಇದೆ ಅಲ್ವಾ? 1000 ಇದೆ ಅಂತ ಅಂದ್ರೆ ಇವಾಗ ಈ 1000 ಪ್ಲೇಸ್ ಅಲ್ಲಿ ಏನಾದ್ರೂ ನಲ್ ಅಂದ್ರೆ ಯಾವುದೇ ರೀತಿ ಈ ಒಂದು ಫಸ್ಟ್ ನೋಡು ಎಲ್ಗೂ ಪಾಯಿಂಟ್ ಮಾಡ್ತಿಲ್ಲ, ನಲ್ ಇದೆ ಅಂತ ಅಂದ್ರೆ ನಾವ್ ಏನ್ ಮಾಡ್ಬೇಕು, ನಾವು ಕ್ರಿಯೇಟ್ ಮಾಡ್ತಾರ ನೋಡೇ ಫಸ್ಟ್ ನೋಡು. ಓಕೆನಾ? ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ತೀನಿ, ನಾನು ಫಸ್ಟ್ ನೋಡ್ ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆ ಒಂದು ನೋಡ್ನೆ ನಾನು ಫಸ್ಟ್ ಮತ್ತೆ ಲಾಸ್ಟ್ ನೋಡ್ ಆಗಿ ಕನ್ಸಿಡರ್ ಮಾಡ್ತಿದ್ದೀನಿ. ಯಾಕಂದ್ರೆ ಇವಾಗ ಅದು ಟ್ರೀ ಎಂಟಿ ಇದೆ ಅಂತ, ನಾಟ್ ಟ್ರೀ, ದಿಸ್ ಇಸ್ ಲಿಂಕ್ಡ್ ಲಿಸ್ಟ್ ಎಂಟಿ ಇದೆ ಅಂತ. ನಾವು ಕ್ರಿಯೇಟ್ ಮಾಡ್ತಿರೋದೇ ಫಸ್ಟ್ ನೋಡು, ಅದಾದ್ಮೇಲೆ ಯಾವುದೇ ನೋಡ್ಸ್ ಇಲ್ಲ, ಅದಕ್ಕೆ ಅದನ್ನೇ ಲಾಸ್ಟ್ ನೋಡ್ ಅಂತ ಕನ್ಸಿಡರ್ ಮಾಡ್ತಿದೀವಿ. ಓಕೆ, ಕ್ಲಿಯರ್? ಅಕಸ್ಮಾತ್ ಅದು ಫಸ್ಟ್ ಅಂದ್ರೆ ಲಿಂಕ್ಡ್ ಲಿಸ್ಟ್ ಎಂಟಿ ಅಲ್ಲ ಅಥವಾ ಆಲ್ರೆಡಿ ಯಾವುದೋ ಒಂದು ನೋಟ್ಸ್ಗಳು ಇದಾವೆ ಅಂತ ಅಂದಾಗ ನಾನು ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡಿರೋದನ್ನ ಇಲ್ಲಿ ಇದು ಟೆಂಪ್. ಸೊ ಕ್ರಿಯೇಟ್ ಮಾಡ್ಕೊಂಡಿರ್ತೀನಲ್ಲ, ಸೊ ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡಾಗ ನಲ್ ನಲ್ ಅಂತ ಇರುತ್ತೆ, ಅಂದ್ರೆ ಯಾವುದೇ ರೀತಿ ಎಲ್ಲಿಗೂ ಪಾಯಿಂಟ್ ಮಾಡ್ತಿರಲ್ಲ. ಇವಾಗ ನಾವು ಪಾಯಿಂಟ್ ಮಾಡಿಸ್ಬೇಕು. ಸೊ ಇದು ಟೆಂಪ್. ಸೊ ಈ ಒಂದು ಟೆಂಪ್ ಪಾಯಿಂಟರು ಸೊ ಹೊಸ ನೋಡ್ಗೆ ಪಾಯಿಂಟ್ ಮಾಡ್ತಿರತ್ತೆ. ಓಕೆ, ಸೊ ಇದ್ರದ್ದು ನೆಕ್ಸ್ಟ್ ಅಂದ್ರೆ ಈ ರೈಟ್ ಸೈಡ್ ಎಲ್ಲಿಗೆ ಪಾಯಿಂಟ್ ಮಾಡ್ತಿರತ್ತೆ, ಫಸ್ಟ್ ಪಾಯಿಂಟ್ ಮಾಡ್ತಿರತ್ತೆ, ಅಂದ್ರೆ ಫಸ್ಟ್ ನೋಡ್ಗೆ ಪಾಯಿಂಟ್ ಮಾಡ್ತಿರತ್ತೆ. ಆಮೇಲೆ ಫಸ್ಟ್ ಪ್ರೀವಿಯಸ್, ಇದರದ್ದು ಪ್ರೀವಿಯಸ್ ಎಲ್ಲಕ್ಕೆ ಪಾಯಿಂಟ್ ಮಾಡ್ತಿರತ್ತೆ, ಅದು ಟೆಂಪ್ ಅಂದ್ರೆ ಹೊಸ ನೋಡ್ಗೆ ಪಾಯಿಂಟ್ ಮಾಡ್ತಿರತ್ತೆ. ಆಮೇಲೆ ಫಸ್ಟ್ ಇಸ್ ಈಕ್ವಲ್ ಟು ಟೆಂಪ್. ಅರ್ಥ ಆಯ್ತಲ್ವಾ? ಅಷ್ಟೇ. ಸೊ ದಿಸ್ ಇಸ್ ದ ಫಸ್ಟ್. ಸೊ ಇದ್ರದ್ದು ಏನಂತೀರಾ, ಇದ್ರದ್ದು ಪ್ರೀವಿಯಸ್ ಇಲ್ಲಿ ಟೆಂಪಗ್ ಪಾಯಿಂಟ್ ಮಾಡ್ತಿರುತ್ತೆ, ಇದ್ರದ್ದು ನೆಕ್ಸ್ಟ್. ಸೊ ಇದ್ರದ್ದು ನೆಕ್ಸ್ಟ್ ಎಲ್ಲಿಗೆ ಪಾಯಿಂಟ್ ಮಾಡ್ತಿರುತ್ತೆ, ನೆಕ್ಸ್ಟ್ ನೋಡಿಗೆ ಪಾಯಿಂಟ್ ಮಾಡ್ತಿರುತ್ತೆ. ಅಷ್ಟೇ. ಸೊ ದಿಸ್ ಇಸ್ ವಾಟ್. ಆಮೇಲೆ ಇದ್ರದ್ದು ರೈಟ್ ಇಲ್ಲಿಗೆ ಫಸ್ಟ್ಗೆ ಪಾಯಿಂಟ್ ಮಾಡ್ತಿರುತ್ತೆ. ಅರ್ಥ ಆಯ್ತಾ? ಏನಾದ್ರೂ ಕನ್ಫ್ಯೂಷನ್ ಆಗ್ತಿದ್ಯಾ ನಿಮಗೆ? ಲೈಕ್ ಯು ಪೀಪಲ್ ಗಾಟ್ ಕನ್ಫ್ಯೂಸ್ಡ್ ಆರ್ ವಾಟ್, ಐ ಡೋಂಟ್ ನೋ, ಬಟ್ ದಿಸ್ ಇಸ್ ಅ ಲಾಜಿಕ್ ಅಷ್ಟೇ. ಏನು ಇಲ್ಲ ಗೈಸ್, ಯಾವುದೋ ಒಂದು ನಾನು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಹೊಸ ನೋಡ್ನ ಕ್ರಿಯೇಟ್ ಮಾಡ್ತೀರಾ, ಆ ಒಂದು ಹೊಸ ನೋಡ್ಗೆ ಎರಡಕ್ಕೂ ನಲ್ಲಿರತ್ತೆ, ಲೆಫ್ಟ್ ಚೈಲ್ಡ್ಗೂ ನಲ್ಲಿರತ್ತೆ, ರೈಟ್ ಚೈಲ್ಡ್ ಅಡ್ರೆಸ್ಸು ನಲ್ಲಿರತ್ತೆ. ಸೊ ಇವಾಗ ಹೊಸದನ್ನ ನೀವು ಒಂದು ಪಕ್ಕಕ್ಕೆ ಇಡಿ. ಸೊ ಇವಾಗ ಫಸ್ಟ್ ಪಾಯಿಂಟ್ ಮಾಡ್ತಿರತ್ತಲ್ವಾ ಒಂದು ಪಾಯಿಂಟರು, ಆ ಒಂದು ಪಾಯಿಂಟರಿಗೆ ನೀವೇನ್ ಮಾಡ್ತೀರಾ, ಫಸ್ಟ್ ಕ್ರಿಯೇಟ್ ಮಾಡಿರೋ ಅಂಥದ್ದು ರೈಟ್ ಚೈಲ್ಡ್ನ ತಗೊಂಡೋಗಿ ಫಸ್ಟ್ ನೋಡಿಗೆ ಕನೆಕ್ಟ್ ಮಾಡ್ತೀರಾ. ಓಕೆ, ಆಮೇಲೆ ಫಸ್ಟ್ ನೋಡಲ್ಲಿರೋ ಅಂಥದ್ದು ಅದರದ್ದು ಲೆಫ್ಟ್ ಅಡ್ರೆಸ್ ಇರುತ್ತಲ್ಲ, ಅದ್ರದ್ದು ನಲ್ ಆಲ್ರೆಡಿ ಇರುತ್ತೆ. ಸೊ ಅದನ್ನ ನೀವು ತಗೊಂಡು ಬಂದು ಇವಾಗ ಕ್ರಿಯೇಟ್ ಮಾಡಿರೋ ಅಂತ ಲಿಂಕ್ಡ್ ಲಿಸ್ಟಿಗೆ ನೀವು ಕನೆಕ್ಟ್ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ಸಿಂಪಲ್ ಅಷ್ಟೇ, ಲಿಂಕ್ಸ್ನ ಚೇಂಜ್ ಮಾಡ್ತಿದ್ದೀರಾ ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಡಿಲೀಷನ್ ಅಟ್ ದ ಎಂಡ್ ಅಂದ್ರೆ ಇವಾಗ ಈ ಒಂದು ನೋಡ್ನ ನಾವು ಡಿಲೀಟ್ ಮಾಡಬೇಕು ಅಷ್ಟೇ. ಸೊ ಡಿಲೀಟ್ ಮಾಡ್ತಿದ್ದೀರಾ ಅಂದ್ರೆ ಸೊ ಜಸ್ಟ್ ಸಿಂಪಲ್ ಏನ್ ಗೊತ್ತಾ, ಈ ಒಂದು ನೋಡಲ್ಲಿ ಇವಾಗ ಲಾಸ್ಟ್ ಸೆಕೆಂಡ್ ನೋಡ್ನ ಡಿಲೀಟ್ ಮಾಡ್ತಿದ್ದೀರಾ ಅಂದ್ರೆ ಲಾಸ್ಟ್ ಸೆಕೆಂಡ್ ನೋಡಲ್ಲಿರೋಂಥ ರೈಟ್ ಚೈಲ್ಡ್ ಅಡ್ರೆಸ್ನ ನೀವು ನಲ್ ಅಂತ ಮಾಡಬೇಕು. ಯಾಕೆ ಹೇಳಿ, ಅದು ಎಲ್ಲಿಗೂ ಪಾಯಿಂಟ್ ಮಾಡ್ತಿರಲ್ಲ, ಅದಕ್ಕೆ. ದಟ್ ಈಸ್ ಅ ಲಾಜಿಕ್. ಓಕೆ, ಇಲ್ಲಿ ಅಷ್ಟೇ. ಫಸ್ಟಿಗೆ ನಾನು ಟೆಂಪ್ ಅನ್ನು ಒಂದು ಪಾಯಿಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇಫ್ ಟೇಲ್ ಇಸ್ ಈಕ್ವಲ್ ಟು ನಲ್, ವಾಟ್ ಇಸ್ ಟೇಲ್? ಟೇಲ್ ಅಂದ್ರೆ ಏನಂತ ನಿಮಗೆ ಕ್ವೆಶನ್ ಬರ್ಬೋದು. ಟೇಲ್ ಅಂದ್ರೆ ಅದೊಂದು ಪಾಯಿಂಟರು ದಟ್ ಆಲ್ವೇಸ್ ಪಾಯಿಂಟ್ಸ್ ಟು ದ ಲಾಸ್ಟ್ ನೋಡ್. ಸೊ ಅಕಸ್ಮಾತ್ ಏನಾದ್ರು ಅದು ನಲ್ಲಿದ್ರೆ ಅದು ಲಿಸ್ಟ್ ಅನ್ನೋದು, ಸಾರಿ ನಾಟ್ ಲಿಸ್ಟ್, ಲಿಂಕ್ಡ್ ಲಿಸ್ಟ್, ಅದು ನಲ್ಲಿರುತ್ತೆ, ಸಾರಿ ಎಂಟಿ ಇರುತ್ತೆ. ಓಕೆನಾ? ಇಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು, ಸೊ ಟೆಂಪ್ ಇಸ್ ಈಕ್ವಲ್ ಟು ಟೇಲ್, ಆಮೇಲೆ ಟೇಲ್ದ ಪ್ರೀವಿಯಸ್ ನೋಡ್ದು ನೆಕ್ಸ್ಟ್ ನೋಡು ನಾವು ನಲ್ ಅಂತ ಏನ್ ಮಾಡ್ಕೊಂತೀವಿ, ಇದನ್ನ ಮಾಡ್ಕೊಂತೀವಿ, ಫಿಲ್ ಮಾಡ್ಕೊಂತೀವಿ. ಅಂದ್ರೆ ಇವಾಗ ಇದು ಲಾಸ್ಟ್ ನೋಡ್ ಅಂತ ಅನ್ಕೊಳ್ಳಿ. ಸೊ ಈ ಒಂದು ಲಾಸ್ಟ್ ನೋಡು ಏನಾದ್ರೂ ನಲ್ ಆಗಿದ್ರೆ ಅದನ್ನ ನಾವು ಏನ್ ಮಾಡ್ತೀವಿ, ಲಿಸ್ಟ್ ಇಸ್ ಎಂಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಅಂದ್ರೆ ಇದ್ರದ್ದು ಪ್ರೀವಿಯಸ್ ಅಂದ್ರೆ ಇವಾಗ ಇಲ್ಲಿ 1500 ಸಮಥಿಂಗ್ ಇದೆ ಅಲ್ವಾ, ಈ ಒಂದು 1000 ಪ್ರೀವಿಯಸ್ ಆಮೇಲೆ ಈ ಒಂದು ನೋಡ್ದು ನೆಕ್ಸ್ಟ್ ಅಂದ್ರೆ ಏನು, ರೈಟ್. ಸೊ ಅದನ್ನ ನಾನು ನಲ್ ಮಾಡ್ಕೊಳ್ತೀನಿ. ದಟ್ಸ್ ಇಟ್. ಆಮೇಲೆ ಟೇಲ್ ಪ್ರೀವಿಯಸ್ ನೆಕ್ಸ್ಟ್ ಆ ಒಂದು ನೋಡ್ನ ನಾನು ಏನ್ ಮಾಡ್ತೀನಿ, ಡಿಲೀಟ್ ಮಾಡ್ಕೊಳ್ತೀನಿ. ಕ್ಲಿಯರ್? ಓಕೆ, ಇಷ್ಟೇ. ಅರ್ಥ ಆಯ್ತಲ್ವಾ? ಏನಾದ್ರೂ ಕನ್ಫ್ಯೂಷನ್ ಇದ್ರಲ್ಲಿ? ಏನಿಲ್ಲ ಅಲ್ವಾ? ಕ್ಲಿಯರ್ ಅಲ್ವಾ? ಅಷ್ಟೇ. ಸೊ ಟೇಲ್ ಅನ್ನೋದು ಲಾಸ್ಟ್ ಲಿಂಕ್ಡ್ ಲಿಸ್ಟ್ ಅಲ್ಲಿ ಇರುವಂತ ನೋಡಿಗೆ ಪಾಯಿಂಟ್ ಮಾಡ್ತಿರತ್ತೆ,
ಆಮೇಲೆ ಆ ಒಂದು ಪರ್ಟಿಕ್ಯುಲರ್ ನೋಡ್ದು ಪ್ರೀವಿಯಸ್. ಸೊ ಪ್ರೀವಿಯಸ್ ಅಂತ ಅಂದ್ರೆ ಲೆಫ್ಟ್ ಚೈಲ್ಡ್ ಅಡ್ರೆಸ್ಗೆ ಹೋದಾಗ ಒಂದು ನೋಡ್ ಸಿಗತ್ತೆ, ದಟ್ ಇಸ್ ವಾಟ್ ದಿಸ್. ಸೊ ಈ ಒಂದು ನೋಡ್ದು ನೆಕ್ಸ್ಟ್ ಅಂತ ಅಂದ್ರೆ ರೈಟ್ ಚೈಲ್ಡ್. ಸೊ ಅಲ್ಲಿಗೆ ನಾವು ನಲ್ ಅಂತ ಹಾಕೊಂಡು ಮತ್ತೆ ಈ ಒಂದು ಟೇಲ್ ಇತ್ತಲ್ವಾ ಅದನ್ನ ನಾವು ಡಿಲೀಟ್ ಮಾಡ್ಕೊಳ್ಳೋದು. ಕ್ಲಿಯರ್? ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇದರಲ್ಲಿ. ನೆಕ್ಸ್ಟ್ ಇವಾಗ ನಾವು ಥ್ರೆಡೆಡ್ ಬೈನರಿ ಟ್ರೀ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಗೊತ್ತು. ಏನ್ ಮಾಡ್ತೀವಿ ಥ್ರೆಡೆಡ್ ಬೈನರಿ ಟ್ರೀಯಲ್ಲಿ? ಸೊ ಆಲ್ಮೋಸ್ಟ್ ಅದರಲ್ಲಿ ಆಲ್ರೆಡಿ ತುಂಬಾ ನಲ್ ವ್ಯಾಲ್ಯೂಸ್ಗಳಿರೋದ್ರಿಂದ ನಾವು ಆ ಎಲ್ಲಾ ನಲ್ ವ್ಯಾಲ್ಯೂಸ್ನ ನಾವೇನ್ ಮಾಡ್ತೀವಿ ಪಾಯಿಂಟರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಈ ಪಾಯಿಂಟರು ಏನು ಡ್ಯಾಂಗ್ಲಿಂಗ್ ಪಾಯಿಂಟರ್ನ ಓವರ್ಕಮ್ ಮಾಡೋದಕ್ಕೆ ನಾವು ಒಂದು ಹೆಡ್ ನೋಡ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ದಟ್ ಇಸ್ ವಾಟ್ ರೈಟ್ ವಿ ಹ್ಯಾವ್ ಲರ್ನ್ ದಟ್. ಸೊ ಇಲ್ಲಿ ಅದೇ ಕಾನ್ಸೆಪ್ಟ್ನ ನಾವು ಅಪ್ಲೈ ಮಾಡಬೇಕು. ಸೊ ಕ್ವೆಶನ್ ಪೇಪರಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಬೈನರಿ ಟ್ರೀ ಅಂದ್ರೆ ಥ್ರೆಡೆಡ್ ಬೈನರಿ ಟ್ರೀನ ಕನ್ಸ್ಟ್ರಕ್ಟ್ ಮಾಡಿ. ಸೊ ಇವರೇ ಕೊಟ್ಟಿದ್ದಾರೆ ಸೀಕ್ವೆನ್ಸ್. ಆಲ್ವೇಸ್ ರಿಮೆಂಬರ್, ಫಸ್ಟ್ ನೋಡು ಯಾವಾಗ್ಲೂ ರೂಟ್ ನೋಡ್ ಆಗಿರುತ್ತೆ, ಅದರದ್ದು ನೆಕ್ಸ್ಟ್ ನೋಡು ಲೆಫ್ಟ್ ಚೈಲ್ಡ್, ಅದಾದ್ಮೇಲೆ ರೈಟ್ ಚೈಲ್ಡ್, ಅದಾದ್ಮೇಲೆ ಇವಾಗ DF ಬಂದ್ಬಿಟ್ಟು ಇವಾಗ ಬಿದು ಲೆಫ್ಟ್ ಚೈಲ್ಡ್ ರೈಟ್ ಚೈಲ್ಡ್. ಸೊ ಮಾಮೂಲಿ ಅವ್ರು ಹೆಂಗ್ ಕೊಟ್ಟಿದಾರೋ ಅದೇ ರೀತಿ ಬೈನರಿ ಟ್ರೀನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಏದು ರೂಟ್ ನೋಡು, ನಾನು ಆಲ್ರೆಡಿ ಹೇಳಿದೆ ರೂಟ್ ನೋಡಿಗೆ 5 ಪಾರ್ಟ್ಸ್ ಇರುತ್ತೆ. ಲಾಸ್ಟ್ ನೋಡ್ಸು ಎರಡೂ ಕಡೆ ಎಂಡ್ ನೋಡ್ಸು ಫಾಲ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಮಧ್ಯದ ನೋಡ್ಸು, ಸೊ ಮಧ್ಯದ ನೋಡ್ ಬಂದ್ಬಿಟ್ಟು ಅದ್ರದ್ದು ವ್ಯಾಲ್ಯೂ ಇರುತ್ತೆ, ಅದರದ್ದು ಅಕ್ಕಪಕ್ಕ ನೋಡ್ ಬಂದ್ಬಿಟ್ಟು ಸೊ ಫಸ್ಟ್ ಲೆಫ್ಟ್ ಚೈಲ್ಡ್ದು ಅಡ್ರೆಸ್ ಕಂಟೈನ್ ಮಾಡಿರುತ್ತೆ, ರೈಟ್ ಚೈಲ್ಡ್ದು ಅಡ್ರೆಸ್ ಕಂಟೈನ್ ಮಾಡಿರುತ್ತೆ ಈ ಸೈಡ್. ಓಕೆ, ಅರ್ಥ ಆಯ್ತಲ್ವಾ? ಅದಾದ್ಮೇಲೆ ಇವಾಗ ನಮ್ಗೆ ಆಲ್ರೆಡಿ ಗೊತ್ತು ಯಾವ ರೀತಿ ಥ್ರೆಡೆಡ್ ಬೈನರಿ ಟ್ರೀನ ನಾವು ಮಾಡೋದಂತ. ಓಕೆ, ಫಸ್ಟ್ ಇನ್ಆರ್ಡರ್ ಟ್ರಾವರ್ಸಲ್ ಸೀಕ್ವೆನ್ಸ್ನ ನೀವು ಬರ್ಕೊಳ್ತೀರಾ. ಅದಾದ್ಮೇಲೆ ಅದರಲ್ಲಿ ಫಸ್ಟ್ ಇದರದ ಲೆಫ್ಟ್ ಚೈಲ್ಡ್ ಆಲ್ವೇಸ್ ಪಾಯಿಂಟ್ಸ್ ಟು ದ ಹೆಡರ್ ನೋಡ್. ಸೊ ಆಲ್ವೇಸ್ ಪಾಯಿಂಟ್ಸ್ ಟು ದ ಹೆಡರ್ ನೋಡ್. ಇದರದ ರೈಟ್ ಚೈಲ್ಡ್ ಆಲ್ವೇಸ್ ಪಾಯಿಂಟ್ಸ್ ಟು ಇಟ್ಸ್ ಸಕ್ಸೆಸರ್ ನೋಡ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದು ಅಷ್ಟೇ, ಇದರದ್ದು ಪ್ರಿಡಿಸಿಸರ್ ಬಂದು ಬಿ, ಇದರದ್ದು ಪ್ರಿಡಿಸಿಸರ್ ಬಂದು ಎ. ಓಕೆ, ಇದರದ್ದು ಪ್ರಿಡಿಸಿಸರ್ ಬಂದು ಎ, ಇದರದ್ದು ಸಕ್ಸೆಸರ್ ಬಂದು ಸಿ. ಸೊ ಜಿದು ಪ್ರಿಡಿಸಿಸರ್ ಬಂದ್ಬಿಟ್ಟು ಸಿ, ಇದರದ್ದು ಸಕ್ಸೆಸರ್ ಬಂದ್ಬಿಟ್ಟು ಡ್ಯಾಂಗ್ಲಿಂಗ್ ಪಾಯಿಂಟರ್ ಆಗುತ್ತೆ. ಸೊ ಸಿನ್ಸ್ ಇಟ್ ಇಸ್ ಅ ಡ್ಯಾಂಗ್ಲಿಂಗ್ ಪಾಯಿಂಟರ್, ಇಟ್ ಇಸ್ ಪಾಯಿಂಟೆಡ್ ಟು ದ ಹೆಡರ್ ನೋಡ್. ಕ್ಲಿಯರ್? ಅಷ್ಟೇ. ನೆಕ್ಸ್ಟ್, ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ದ ಡಬಲಿ ಲಿಂಕ್ಡ್ ಲಿಸ್ಟ್ ಅಂಡ್ ರೈಟ್ ಇಟ್ಸ್ ಅಡ್ವಾಂಟೇಜಸ್ ಓವರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಕೇಳಿದ್ದಾರೆ. ಫಸ್ಟ್ ಡಬಲಿ ಲಿಂಕ್ಡ್ ಲಿಸ್ಟ್ ಅಂದ್ರೆ ಏನು? ನಾನು ಆಲ್ರೆಡಿ ಫಸ್ಟ್ ಕ್ವೆಶನ್ ಅಲ್ಲೇ ಹೇಳಿದ್ದೀನಿ. ಡಬಲಿ ಲಿಂಕ್ಡ್ ಲಿಸ್ಟ್ ಅಲ್ಲಿ ಏನಿರುತ್ತೆ? 3 ಫೀಲ್ಡ್ಸ್ ಇರುತ್ತೆ. ಸೊ ಫಸ್ಟ್ ಫೀಲ್ಡ್ ಏನಿರುತ್ತೆ? ಇಟ್ ಕಂಟೈನ್ಸ್ ದ ಅಡ್ರೆಸ್ ಆಫ್ ದ ಲೆಫ್ಟ್ ಚೈಲ್ಡ್ ಅಂಡ್ ಆರ್ ದ ಪ್ರೀವಿಯಸ್ ನೋಡ್ ಅಂಡ್ ಫಸ್ಟ್ ಮಿಡಲ್ ಅಲ್ಲಿ ನೆಕ್ಸ್ಟ್ ಇರೋದೇನು? ಮಿಡಲ್ ಅಲ್ಲಿ ಏನಿರುತ್ತೆ ಅದರದ್ದು ವ್ಯಾಲ್ಯೂ ಇರುತ್ತೆ. ಅದಾದ್ಮೇಲೆ ರೈಟ್ ಸೈಡ್ ಅಲ್ಲಿ ಏನಿರುತ್ತೆ? ಇಟ್ ಕಂಟೈನ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ಆರ್ ಇಟ್ ಕಂಟೈನ್ಸ್ ದ ಅಡ್ರೆಸ್ ಆಫ್ ದ ರೈಟ್ ಚೈಲ್ಡ್. ಕ್ಲಿಯರ್? ಇದನ್ನ ಬರೀರಿ. ದೆನ್ ಹೌ ಇಟ್ ಇಸ್ ಕ್ರಿಯೇಟೆಡ್ ಅಂತ ಇಲ್ಲಿ ಬರೀರಿ. ಫಸ್ಟ್ ಸ್ಟ್ರಕ್ಟ್ ನೋಡು, ಇದಕ್ಕೆ ಎಲ್ ಲಿಂಕ್ ಅಂದ್ರೆ ಲೆಫ್ಟ್ ಲಿಂಕ್ ಇರುತ್ತೆ, ಆಮೇಲೆ ಮಧ್ಯದಲ್ಲಿ ಡೇಟಾ ಇರುತ್ತೆ, ಅದಾದ್ಮೇಲೆ ಆರ್ ಲಿಂಕ್ ಅಂದ್ರೆ ರೈಟ್ ಸೈಡ್ ಚೈಲ್ಡ್ ಅಡ್ರೆಸ್ ಇರುತ್ತೆ. ಓಕೆ, ಆಮೇಲೆ ಅಡ್ವಾಂಟೇಜಸ್ ಏನು ಈ ಡಬಲಿ ಲಿಂಕ್ಡ್ ಲಿಸ್ಟ್ ಯೂಸ್ ಮಾಡೋದ್ರಿಂದ? ಸೊ ವಾಟ್ ಇಸ್ ಥಿಂಕ್ ಮಾಡಿ, ಸಿಂಗಲಿ ಲಿಂಕ್ಡ್ ಲಿಸ್ಟ್ ಅಲ್ಲಿ ನಾವು ಪ್ರೀವಿಯಸ್ ನೋಡ್ದು ಅಡ್ರೆಸ್ ನ ಸ್ಟೋರ್ ಮಾಡ್ಬೋದಿತ್ತಾ? ಇಲ್ಲ. ಸೊ ದಟ್ ವಾಸ್ ಅ ಮೇನ್ ಡಿಸ್ಅಡ್ವಾಂಟೇಜ್ ಇನ್ ದ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಅದನ್ನ ಓವರ್ಕಮ್ ಮಾಡೋದಕ್ಕೆ ನಾವು ಡಬಲಿ ಲಿಂಕ್ಡ್ ಲಿಸ್ಟ್ ನ ನಾವು ಮಾಡಿದ್ವಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಒನ್ ಡಿಸ್ಅಡ್ವಾಂಟೇಜ್ ಅಬೌಟ್ ಸಿಂಗಲಿ ಲಿಂಕ್ಡ್ ಲಿಸ್ಟ್ ಅಂಡ್ ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ದ ಡಬಲಿ ಲಿಂಕ್ಡ್ ಲಿಸ್ಟ್. ಮತ್ತೆ ಇಲ್ಲಿ ಡಬಲಿ ಲಿಂಕ್ಡ್ ಲಿಸ್ಟ್ ಅಲ್ಲಿ ಡಿಲೀಷನ್ ನಾವು ತುಂಬಾ ಎಫಿಷಿಯಂಟ್ ಆಗಿ ಮಾಡ್ಬೋದು. ಯಾಕಂದ್ರೆ ನಾವು ಇಲ್ಲಿ ಟೇಲ್ ಅನ್ನೋ ಕಾನ್ಸೆಪ್ಟ್ ನಾವು ಯೂಸ್ ಮಾಡ್ತಿದೀವಿ. ಬಟ್ ನಿಮ್ ನೆನಪಿದೆಯಾ, ಸಿಂಗಲ್ ಲಿಂಕ್ಡ್ ಲಿಸ್ಟ್ ಅಲ್ಲಿ ನಾವು ಟೆಂಪ್ನ ಯೂಸ್ ಮಾಡ್ಕೊಂಡು ಲಾಸ್ಟ್ ವರ್ಗೂ ನಾವು ಟ್ರೇಸ್ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಆ ತರ ಮಾಡಿದ್ವಾ? ಇಲ್ಲ. ಟೇಲ್ ಅನ್ನೋ ಕಾನ್ಸೆಪ್ಟ್ ಇತ್ತು, ಟೇಲ್ ಏನ್ ಮಾಡ್ತಿತ್ತು? ಲಾಸ್ಟ್ ನೋಡ್ಗೆ ಪಾಯಿಂಟ್ ಔಟ್ ಮಾಡ್ತಿತ್ತು, ಅದನ್ನ ತೆಗೆದ್ವಿ. ಅದಾದ್ಮೇಲೆ ಲಾಸ್ಟ್ ಸೆಕೆಂಡ್ ನೋಡ್ಗೆ ನಾವು ನಲ್ ಅಂತ ರೈಟ್ ಚೈಲ್ಡ್ಗೆ ನಲ್ ಅಂತ ಹಾಕೊಂಡ್ವಿ. ಸೊ ಇಟ್ ವಾಸ್ ಸಿಂಪಲ್ ರೈಟ್.
right, than compared to the singly linked list. So that is why it was more efficient in the doubly linked list. ಮತ್ತೆ ಇನ್ಸರ್ಷನ್ ವಾಸ್ ಈಸಿ ಆಸ್ ಬೋತ್ ದ ಪ್ರೀವಿಯಸ್ ಅಂಡ್ ದ ನೆಕ್ಸ್ಟ್ ಅಡ್ರೆಸ್ ವಾಸ್ ಆಕ್ಸೆಸಿಬಲ್. ಸೊ ಇಲ್ಲಿ ಇನ್ಸರ್ಷನ್ ಕೂಡ ಅಷ್ಟೇ ನಾವು ಎಫಿಷಿಯಂಟ್ ಆಗಿ ಮಾಡಿದ್ವಿ. ವಿ ಹ್ಯಾವ್ ಆಲ್ರೆಡಿ ಸೀನ್ ದಟ್, ರೈಟ್? ಅಷ್ಟೇ. ಸೊ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಬಂದು, ಫಾರ್ ದ ಗಿವನ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ ದ ಲಿಂಕ್ಡ್ ಲಿಸ್ಟ್ ಫಾರ್ಮ್ಯಾಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ಇವಾಗ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ನ ಹೆಂಗೆ ನಾವು ಲಿಂಕ್ಡ್ ಲಿಸ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ನೋಡೋಣ. ಸೇಮ್ ನಮ್ಗೆ ಆಲ್ರೆಡಿ ಗೊತ್ತಲ್ವಾ, ಆಲ್ರೆಡಿ ನಾವು ಸ್ಪಾರ್ಸ್ ಮ್ಯಾಟ್ರಿಕ್ಸ್ನ ನಾವು ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಕೂಡ ಮಾಡಿದ್ದೀವಿ, ನಾವು ಅರೇ ರೆಪ್ರೆಸೆಂಟೇಷನ್ ಕೂಡ ನಾವು ಕಲ್ತಿದ್ದೀವಲ್ವಾ ಮಾಡ್ಯೂಲ್ 1ನಲ್ಲಿ. ಸೇಮ್ ಅದೇ ಥರ ಏನು ಗೊತ್ತಾ, ಇಲ್ಲಿ ಫಸ್ಟಿಗೆ ನಾವಲ್ಲಿ ಫಸ್ಟ್ ರೋ ಅಲ್ಲಿ ಏನು ಬರ್ಕೊಳ್ತಿದ್ವಿ, ಎಷ್ಟು ರೋಸ್ ಇದ್ದಾವೆ, ಎಷ್ಟು ಕಾಲಮ್ಸ್ ಇದ್ದಾವೆ, ಎಷ್ಟು ವ್ಯಾಲ್ಯೂಸ್ ಇದ್ದಾವೆ, ಇದನ್ನ ಬರ್ಕೊಳ್ತಿದ್ವಿ. ಸೊ ಇಲ್ಲೂ ಅಷ್ಟೇ, ಫಸ್ಟ್ 4 ರೋಸ್ ಇದ್ದಾವೆ ಅಲ್ವಾ. ಸೊ ಇಲ್ಲಿ 4 ರೋಸ್ ಇದ್ದಾವೆ, ಆಮೇಲೆ 5 ಕಾಲಮ್ಸ್ ಇದ್ದಾವೆ, ಆಮೇಲೆ 4 ವ್ಯಾಲ್ಯೂಸ್ ಇದಾವೆ. ದಟ್ ಇಸ್ ವಾಟ್ 4 ವ್ಯಾಲ್ಯೂಸ್, 2, 4, 3 ಮತ್ತೆ 8 ಮತ್ತೆ 6. ಸೊ ದೀಸ್ ಆರ್ ದ ವ್ಯಾಲ್ಯೂಸ್, ರೈಟ್? ಸಾರಿ, ಇಟ್ಸ್ 6 ವ್ಯಾಲ್ಯೂಸ್ ಇದಾವೆ ಇಲ್ಲಿ. ಓಕೆ, 6 ವ್ಯಾಲ್ಯೂಸ್ ಇದಾವೆ. 2, 4, 3, 8, 1, 6 ವ್ಯಾಲ್ಯೂಸ್ ಇದಾವೆ. ಓಕೆ, ಅದನ್ನ ನಾವು ಫಸ್ಟ್ ಇಲ್ಲಿ ಬರ್ಕೊಳ್ತೀವಿ. ಅದಾದ್ಮೇಲೆ ಇಲ್ಲಿ ಈ ತರ ಬರ್ಕೊಳ್ತೀವಿ, ದಿಸ್ ರೆಪ್ರೆಸೆಂಟ್ಸ್ ದ ರೋಸ್, ಸಾರಿ, ದಿಸ್ ರೆಪ್ರೆಸೆಂಟ್ ದ ಕಾಲಮ್ಸ್, ದಿಸ್ ರೆಪ್ರೆಸೆಂಟ್ ದ ರೋಸ್. ಓಕೆ, ಇದನ್ನ ನೀವು ಆಪ್ಷನಲ್ಲೂ ಬರ್ಕೊಳಂಗಿದೆ ಬರ್ಕೊಳ್ಳಿ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಓಕೆ, ಸೊ ಆಮೇಲೆ ಫಸ್ಟ್ ಇಲ್ಲಿ ವ್ಯಾಲ್ಯೂಸು, ಇಲ್ಲಿ ನೀವು ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಪ್ಪ, ಇಲ್ಲಿ ನೀವು ನೋಡಿದ ತಕ್ಷಣ ಹೇಳ್ತೀರಾ ದಟ್ ಇಸ್ ಇಟ್ ಇಸ್ ಅನ್ 0th ರೋ 0th ಕಾಲಮ್ ಅಂತ. ಸೊ ಇಲ್ಲಿ ರೆಪ್ರೆಸೆಂಟ್ ಮಾಡಿ 0th ರೋ 0th ಕಾಲಮ್ ಅಂಡ್ 2 which is presented, see here, 0th row 0th column, ಆಮೇಲೆ 2 ಅನ್ನೋ ವ್ಯಾಲ್ಯೂ ಪ್ರೆಸೆಂಟ್ ಇದೆ, ಅದನ್ನ ಈ ತರ ರೆಪ್ರೆಸೆಂಟ್ ಮಾಡಿ ಒಳಗಡೆನೂ ಬರಿಬೇಕು. ಸೊ ಇನ್ ದ ಸೇಮ್ ವೇ 4 ಎಲ್ಲಿದೆ, ಫಸ್ಟ್ ರೋ 0th ಕಾಲಮ್. ಸೊ ಫಸ್ಟ್ ರೋ 0th ಕಾಲಮ್, ಆಮೇಲೆ ಅದು ವ್ಯಾಲ್ಯೂ ಬಂದು 4. ಸೊ ಈ ತರ ಬರಿಬೇಕು. ಸೊ ಅದೇ ರೀತಿ ಈ ತರ ನಾವು ಎಲ್ಲಾ ವ್ಯಾಲ್ಯೂಸ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅಂಡರ್ಸ್ಟುಡ್, ರೈಟ್? ಸೊ ದಟ್ಸ್ ಇಟ್. ಸೊ ದಿಸ್ ಇಸ್ ದ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಕೊಟ್ಟಿರುವಂತ ಡಯಾಗ್ರಾಮ್. ಇದೇ ತರ ನೀವು ರೆಪ್ರೆಸೆಂಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್, ಡಿಫೈನ್ ಬೈನರಿ ಟ್ರೀ, ರೈಟ್ ದ array and linked list representation for the given binary tree. So first of all, binary tree ಅಂದ್ರೆ ನಾನು first question ಅಲ್ಲೇ ಹೇಳಿದ್ದೆ. What is binary tree? Binary tree is a tree where each node contains 0 nodes, 0 children's, 1 children's or 2 children's. ಅಷ್ಟೇ, 2 children's ಕಿನ್ನ ಜಾಸ್ತಿ ಇರೋದಕ್ಕೂ ಆಗಲ್ಲ. ಸೊ ದಿಸ್ ಇಸ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಇಟ್ ಇಸ್ ಅ ಬೈನರಿ, ಅಂದ್ರೆ ಮ್ಯಾಕ್ಸಿಮಮ್ 2 ಇರ್ಬೋದು ಅಂತ. ಕ್ಲಿಯರ್? ಎಸ್, ರೈಟ್ ದ ಅರೇ ಅಂಡ್ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅರೇ ಫಾರ್ಮ್ಯಾಟ್ ಅಲ್ಲಿ ಬರಿಬೇಕು ಅಂತ. ನೋಡಿ, ಇಲ್ಲಿ ನಾವು ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ನೋಡ್ತಿದ್ದೀವಿ ಅಲ್ವಾ. ಸೊ ಇದೇ ರೀತಿ ನೀವು ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಮಾಡಿ, ಆಮೇಲೆ ದಿಸ್ ಇಸ್ ಅ ಅರೇ ರೆಪ್ರೆಸೆಂಟೇಷನ್ ಯು ಗಾಟ್ ಅಲ್ವಾ, ನಾನು ಫಸ್ಟ್ ಕ್ವೆಶನ್ ಅಲ್ಲಿ ಹೇಳಿದ್ದೆ. ಸೊ ಫಸ್ಟ್ ಏನ್ ಮಾಡ್ತೀರಾ, ಫಸ್ಟ್ ನೋಟ್ಸ್ ಅಲ್ಲಿ ಫಸ್ಟ್ ಸೀಕ್ವೆನ್ಷಿಯಲ್ ಆಗಿ ನೀವು ನಂಬರಿಂಗ್ ಮಾಡ್ಕೊಳ್ತೀರಾ, ನಂಬರಿಂಗ್ ಪ್ರಕಾರನೇ ನೀವು ಏನ್ ಮಾಡ್ತೀರಾ, ಅರೇಯಲ್ಲಿ ಪಾಯಿಂಟ್ ಮಾಡ್ಕೊಳ್ತಾ ಹೋಗ್ತೀರಾ ಅಥವಾ ಪ್ಲೇಸ್ ಮಾಡ್ಕೊಳ್ತಾ ಹೋಗ್ತೀರಾ. ಆಮೇಲೆ ಇಲ್ಲಿ ಏನ್ ಮಾಡ್ತೀರಾ, ಪ್ರತಿಯೊಂದು ನೋಡ್ಸ್ನ ನೀವು ಏನ್ ಮಾಡ್ತೀರಾ, ಡಬಲ್ ಲಿಂಕ್ ಲಿಸ್ಟ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಸೊ ಜಸ್ಟ್ ಪಾಯಿಂಟ್ ಔಟ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಕ್ಲಿಯರ್ ಅಬೌಟ್ ದಿಸ್, ಅಷ್ಟೇ. ಸೊ ನೆಕ್ಸ್ಟ್ ಇದೇ ರೀತಿ ಇವಾಗ ನೆಕ್ಸ್ಟ್ ಥ್ರೆಡೆಡ್ ಬೈನರಿ ಟ್ರೀ ಮತ್ತೆ ಅದೇ ತರ ಕೊಟ್ಟಿದ್ದಾರೆ. ಸೊ ನಾನು ಅವಾಗೆ ಹೇಳ್ಕೊಟ್ಟಿದ್ದೀನಿ, ಥ್ರೆಡೆಡ್ ಬೈನರಿ ಟ್ರೀ ಕಾನ್ಸೆಪ್ಟು ಹೇಳ್ಕೊಟ್ಟಿದ್ದೀನಿ, ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದೀನಿ, ರೈಟ್? ಸೊ ನೀವು ಮಾಡ್ತೀರಾ ಅಲ್ವಾ, ಯು ಪೀಪಲ್ ಕ್ಯಾನ್ ಡೂ ಇಟ್, ರೈಟ್, ದಿಸ್ ಕ್ವೆಶನ್. ಅಷ್ಟೇ. ಇದಾದ್ಮೇಲೆ ನೆಕ್ಸ್ಟು ಎಕ್ಸ್ಟ್ರಾ ಕ್ವೆಶನ್ಸ್ ಏನು ಗೊತ್ತಾ. ಸೊ ಇಲ್ಲಿ ನಾನು ಆಲ್ರೆಡಿ ನಿಮಗೆ ಇನ್ಸರ್ಟ್ ಯಾವ ರೀತಿ ಮಾಡೋದು ಫ್ರಂಟಲ್ಲಿ ಮತ್ತು ಡಿಲೀಷನ್ ಯಾವ ರೀತಿ ಎಂಡಲ್ಲಿ ಮಾಡೋದು ಅಂತ ಹೇಳ್ಕೊಟ್ಟಿದೆ. ಅದೇ ರೀತಿ ಇವಾಗ ನೀವು ಅಡಿಷನ್ ಆಫ್ ದ ನೋಡ್ ಯು ಕ್ಯಾನ್ ರೈಟ್ ದಟ್ ಇಟ್ ಸೆಲ್ಫ್, ನಾನು ಹೇಳ್ಕೊಟ್ಟಲ್ಲ ಅದನ್ನೇ ಬರಿಬಹುದು. ಸೊ ಎಕ್ಸ್ಟ್ರಾ ನೀವೇನ್ ಮಾಡಬೇಕು ಅಂದ್ರೆ ಕನ್ಕ್ಯಾಟಿನೇಟ್ ಹೆಂಗ್ ಮಾಡೋದು ಡಬಲ್ ಲಿಂಕ್ಡ್ ಲಿಸ್ಟ್ ಅಂತ ನೋಡ್ಕೊಳ್ಳಿ, ಅಷ್ಟೇ. ಅದಾದ್ಮೇಲೆ ದಿಸ್ ಇಸ್ ಒನ್ ಎಕ್ಸ್ಟ್ರಾ ಕ್ವೆಶನ್. ಸೊ ಈ 2 ಎಕ್ಸ್ಟ್ರಾ ಕ್ವೆಶನ್ಸ್ ಮಾಡಿದ್ರೆ ಮುಗೀತು. ಸೊ ಅದಾದ್ಮೇಲೆ ನಾನು ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ. ಇನ್ನೂ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂದ್ರೆ, ನಾನು ಆಲ್ರೆಡಿ ಸಿ ಫಂಕ್ಷನ್ಸ್ನ ಯಾವ ರೀತಿ ಬರಿಬೇಕು ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ಗೆ ಅಂತ ನಾನು ಹೇಳಿದ್ದೀನಿ. ಸೊ ಇವಾಗ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ಗೆ ಟ್ರಾವರ್ಸಲ್ ಸೀಕ್ವೆನ್ಸ್ನ ಯಾವ ರೀತಿ ಬರೆಯೋದಂತ ಹೇಳ್ಕೊಟ್ಟಿದ್ದೀನಿ. ಓಕೆ,
ನಿಮ್ಮ ಒಂದು ಕಾಲೇಜಲ್ಲಿ ಸೊ ಅಕಸ್ಮಾತ್ ಹೇಳ್ಕೊಟ್ಟಿದ್ರೆ ರೈಟ್ ಇದೇ ಥರ ಮಾಡಬೇಕು, ಇದೇ ಥರ ನೀವು ಮಾಡಬೇಕು ಅಂದರೆ ಒಂದು ಸಮಥಿಂಗ್ ಸ್ಟೆಪ್ಸ್ ಏನಾದರೂ ಹೇಳ್ಕೊಟ್ಟಿದ್ರೆ ಅದನ್ನ ಫಾಲೋ ಮಾಡಿ ಅದನ್ನ ಬರೀರಿ. ಆಮೇಲೆ ಅದನ್ನ ಬರ್ದಾದ್ಮೇಲೆ ಯಾವ ರೀತಿ ಚೆಕ್ ಮಾಡೋದು ಇದು ಕರೆಕ್ಟಾ ಇಲ್ವಾ ಅಂತ ನಾವು ನೋಡೋಣ. ಸೊ ಇದಕ್ಕೆ ಒಂದು ಟ್ರಿಕ್ ಇದೆ. ಓಕೆ, ನಾನು ಅದನ್ನ ಹೇಳ್ಕೊಡ್ತೀನಿ, ಕೇಳಿಸ್ಕೊತಾ ಹೋಗಿ. ಸೊ ಇವಾಗ ಹೆಂಗೆ ಬರೆಯೋದು ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಅಂತ ನೋಡೋಣ. ಸೊ ಫಸ್ಟ್ ನೀವು ಕೊಟ್ಟಿದ ತಕ್ಷಣ ನೀವೇನು ಹಾಕ್ಕೊಳ್ಬೇಕು ಅಂತ ಅಂದರೆ ಫಸ್ಟು ಇಲ್ಲಿ ನೀವು ಬರ್ಕೊಳ್ಳಿ. ಇಲ್ಲಿ ಪ್ರೀ ಆರ್ಡರ್ ಅಂತ ಬರ್ಕೊಳ್ಳಿ, ಇಲ್ಲಿ ಪ್ರೀ ಆರ್ಡರ್, ಇಲ್ಲಿ ನೆಕ್ಸ್ಟ್ ಇಲ್ಲಿ ಇನ್ ಆರ್ಡರ್ ಅಂತ ಬರ್ಕೊಳ್ಳಿ, ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಆರ್ಡರ್ ಅಂತ ಬರ್ಕೊಳ್ಳಿ. ಓಕೆ, ಸೊ ಇಲ್ಲಿ ಪೋಸ್ಟ್ ಆರ್ಡರ್ ಅಂತ ಬರ್ಕೊಳ್ಳಿ. ಅದಾದ್ಮೇಲೆ ಏನಂತ ಬರ್ಕೊಳ್ತೀರಾ, ಫಸ್ಟ್ ನಾನು ಏನು ಹೇಳ್ತೀನಿ, ಫಸ್ಟ್ ಟೈಮು ನಾವು ವಿಸಿಟ್ ಮಾಡ್ತಾ ಇರಬೇಕಾದ್ರೆ ಅದನ್ನ ನಾವು ಪ್ರೀ ಆರ್ಡರ್ಗೆ ಹಾಕ್ಕೊಳ್ಬೇಕು. ಓಕೆ, ನೀವು ಸೆಕೆಂಡ್ ಟೈಮ್ ನೀವೇನಾದರೂ ವಿಸಿಟ್ ಮಾಡ್ತಿದ್ದೀರಾ ಅದನ್ನ ಅಂತ ಅಂದರೆ ನೀವು ಇನ್ ಆರ್ಡರ್ಗೆ ಹಾಕೋಬೇಕು. ಥರ್ಡ್ ಟೈಮ್ ನೀವು ವಿಸಿಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅದನ್ನ ನಾವು ಪೋಸ್ಟ್ ಆರ್ಡರ್ಗೆ ನಾವು ಹಾಕ್ಕೊಳ್ಬೇಕು. ಇಷ್ಟು ಕ್ಲಿಯರಾ? ಹಾಂ, ಸಿ ಹಿಯರ್. ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟ್ ಟೈಮು ನಾನು 9ನ ವಿಸಿಟ್ ಮಾಡ್ತಿದ್ದೀನಿ, ಅದಕ್ಕೆ ನಾನು ಇಲ್ಲಿ 9 ಅಂತ ಬರ್ಕೊಳ್ತೀನಿ. ಸೊ ನೆಕ್ಸ್ಟ್ 8 ಕೂಡ ನಾನು ಫಸ್ಟ್ ಟೈಮ್ನ ವಿಸಿಟ್ ಮಾಡ್ತಾ ಇದ್ದೀನಿ, ಸೊ ನಾನು ಇಲ್ಲಿ 8 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ 6 ಕೂಡ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೊತಾ ಇದ್ದೀನಿ, ಫಸ್ಟ್ ನಾನು ಪ್ರೀ ಆರ್ಡರಲ್ಲಿ ಬರ್ಕೊಳ್ತೀನಿ. ಸೊ ನೆಕ್ಸ್ಟ್ ಇವಾಗ ನಾನು 6 ಮತ್ತೆ ಸೆಕೆಂಡ್ ಟೈಮ್ನ ನಾನು ವಿಸಿಟ್ ಮಾಡ್ತೀನಿ. ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿದ್ರೆ ನಾನು ಇನ್ ಆರ್ಡರಲ್ಲಿ ಬರ್ಕೊಳ್ತೀನಿ. ನೆಕ್ಸ್ಟ್ ಇದೇ 6ನ ನಾನು ಥರ್ಡ್ ಟೈಮ್ ವಿಸಿಟ್ ಮಾಡ್ತಿದ್ದೀನಿ, ಅದಕ್ಕೆ ನಾನು ಪೋಸ್ಟ್ ಆರ್ಡರಲ್ಲಿ ಬರ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಇವಾಗ 8 ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿರೋದು, ಆಲ್ರೆಡಿ ಪ್ರಿಯಲ್ಲಿ ಬರ್ತೀನಿ, ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತೀನಿ ಅಂದರೆ ನಾನು ಇನ್ ಆರ್ಡರಲ್ಲಿ ಹಾಕ್ಕೊಳ್ತೀನಿ. ಸೊ ಇನ್ ಆರ್ಡರಲ್ಲಿ ನಾನು ಹಾಕ್ಕೊಳ್ತೀನಿ 8 ಅಂತ, ದಿಸ್ ಇಸ್ 8. ಓಕೆ, ಅದಾದಮೇಲೆ ನೆಕ್ಸ್ಟ್ 5ನ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಾನು ಪ್ರಿಯಲ್ಲಿ ಬರ್ಕೊಳ್ತೀನಿ. ನೆಕ್ಸ್ಟ್ ಮತ್ತೆ ನಾನು 5ನ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿದ್ದೀನಿ, ಅದಕ್ಕೆ ನಾನು ಇನ್ ಆರ್ಡರಲ್ಲಿ ಬರ್ಕೊಳ್ತೀನಿ. ಸೊ ನೆಕ್ಸ್ಟ್ ನಾನು 5ನ ಮತ್ತೆ ವಿಸಿಟ್ ಮಾಡ್ತಿದ್ದೀನಿ, ಅದಕ್ಕೆ ನಾನು ಇಲ್ಲಿ ಪೋಸ್ಟ್ ಆರ್ಡರಲ್ಲಿ ನಾನು ಬರ್ಕೊಳ್ತೀನಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾನು 8 ಇಲ್ಲಿ 8 ನಾನು ಎಲ್ಲಿ ವಿಸಿಟ್ ಮಾಡ್ಕೊತೀನಿ, ಥರ್ಡ್ ಟೈಮ್ ವಿಸಿಟ್ ಮಾಡ್ಕೊತಿರೋದು, ಸೊ ಅದಕ್ಕೆ ನಾನು ಪೋಸ್ಟ್ ಆರ್ಡರಲ್ಲಿ ನಾನು ಬರ್ಕೊಳ್ತೀನಿ. ಓಕೆ, 8 ಆದಮೇಲೆ ನೆಕ್ಸ್ಟ್ 9ಗೆ ಹೋಗ್ತೀನಿ. ಸೊ ಇವಾಗ 9 ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ಕೊತಿರೋದು, ಸೊ ನಾನು ಇವಾಗ ಏನು ಮಾಡ್ತೀನಿ, ಇನ್ ಆರ್ಡರಲ್ಲಿ ನಾನು ಬರ್ಕೊಳ್ತೀನಿ ಅದನ್ನು. ಸೊ ನೆಕ್ಸ್ಟ್ 7 ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು, ಅದರಿಂದ ನಾನು ಏನು ಮಾಡ್ತೀನಿ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ನಾನು ಪ್ರಿಯಲ್ಲಿ ಬರ್ಕೊಳ್ತೀನಿ. ನೆಕ್ಸ್ಟ್ 4 ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು, ಸೊ ನಾನು ಇಲ್ಲಿ ಬರ್ಕೊಳ್ತೀನಿ. ಸೊ ಇವಾಗ 4 ಅಂತ ಅಂದರೆ ಇವಾಗ 4 ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ಕೊತಾ ಇದ್ದೀನಿ, ಸೊ ಇನ್ ಆರ್ಡರಲ್ಲಿ ಬರ್ಕೊಳ್ತೀನಿ. ಸೊ ಅಗೇನ್ ಐ ಆಮ್ ವಿಸಿಟಿಂಗ್ 4, ದಟ್ ಇಸ್ ನಥಿಂಗ್ ಬಟ್ ಥರ್ಡ್ ಟೈಮ್, ಅಂದರೆ ಮತ್ತೆ ನಾನು ಇಲ್ಲಿ 4 ಇಲ್ಲಿ ಬರ್ಕೊಳ್ತೀನಿ. ಸೊ ಅದಾದಮೇಲೆ 4 ಬರ್ಕೊಂಡಾದ್ಮೇಲೆ ನಾನು 7 ನೆಕ್ಸ್ಟ್ ನಾನು ಏನು ಮಾಡ್ತಿರೋದು ಇವಾಗ 7 ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿರೋದು ಅಂತ ಅಂದರೆ ನಾನು ಎಲ್ಲಿ ಬರ್ಕೊಳ್ತೀನಿ, ಇನ್ ಆರ್ಡರಲ್ಲಿ ಬರ್ಕೊಳ್ತೀನಿ. ಸೊ ನೆಕ್ಸ್ಟ್ ಮತ್ತೆ ನಾನು 7ನ ವಿಸಿಟ್ ಮಾಡ್ತಿರೋದು, ಸೊ ಇವಾಗ ನಾನು 7ನ ಮತ್ತೆ ವಿಸಿಟ್ ಮಾಡ್ತಿರೋದು ಥರ್ಡ್ ಟೈಮ್, ಸೊ ದಟ್ ಈಸ್ ನಥಿಂಗ್ ಬಟ್ ಪೋಸ್ಟ್ ಆರ್ಡರಲ್ಲಿ ನಾನು ಬರ್ಕೊಳ್ತೀನಿ. ನೆಕ್ಸ್ಟ್ ನಾನು 9 ಥರ್ಡ್ ಟೈಮ್ ವಿಸಿಟ್ ಮಾಡ್ತಿರೋದು, ಸೊ 9ನ ನಾನು ಲಾಸ್ಟಲ್ಲಿ ಬರ್ಕೊಳ್ತೀನಿ, ದಟ್ ಈಸ್ ನಥಿಂಗ್ ಬಟ್ ಪೋಸ್ಟ್ ಆರ್ಡರ್. ಸೊ ಏನೋ ಒಂದು ಐಡಿಯಾ ಬಂತಲ್ವಾ ನಿಮಗೆ ಯಾವ ರೀತಿ ಬರೆಯೋದು ಅಂತ. ಸೊ ಇವಾಗ ಮೇಲ್ಗಡೆ ಇರೋವಂಥದ್ದು ಮತ್ತು ಇಲ್ಲಿ ಕೆಳಗಡೆ ಇರೋವಂಥದ್ದನ್ನ ಕಂಪೇರ್ ಮಾಡಿ, ಇಟ್ ವಿಲ್ ಬಿ ಸೇಮ್. ಓಕೆ, ಸೊ ಯಾರಿಗಾದ್ರೂ ಅರ್ಥ ಆಗಿಲ್ಲ, ಅಕ್ಕ ನನಗೆ ರಿಪೀಟ್ ಮಾಡಿ, ಮ್ಯಾಮ್ ನನಗೆ ರಿಪೀಟ್ ಮಾಡಿ ಅಂದರೆ ಐ ಆಮ್ ಆಲ್ವೇಸ್ ಅವೈಲಬಲ್ ಟು ರಿಪೀಟ್ ದ್ಯಾಟ್. ಸೊ ಇದಕ್ಕೆ ಅಂತಲೇ ಬೇಕಾದ್ರೆ ನಾನು ಸೆಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ, ಸೊ ಯು ಕ್ಯಾನ್ ಸೇ ದ್ಯಾಟ್. ಓಕೆ, ಡೋಂಟ್ ಹೆಸಿಟೇಟ್ ಟು ಆಸ್ಕ್ ದ ಡೌಟ್, ಬಿಕಾಸ್ ನಿಮ್ಮ ಡೌಟ್ ಕ್ಲಿಯರ್ ಆಗೋದು ಇಂಪಾರ್ಟೆಂಟು. ಆ್ಯಂಡ್ ರಿಮೆಂಬರ್, DSA is very important, not only with respect to exams, it is important with respect to your placement preparation also. ಸೊ ಅದಕ್ಕೆ ಫಸ್ಟು ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ, ಎಕ್ಸಾಮ್ಸ್ ಆದಮೇಲೆ ಸೊ ಬೇಕಾದರೆ ಮತ್ತೆ ನೀವು DSAನ ಮೇಲ್ಮೇಲೆ ನೋಡ್ಕೊಳ್ಳಿ. ಓಕೆನಾ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಕ್ವೆಶನ್ಸ್ನ ಓದ್ಕೊಂಡು ಹೋದರೆ ಸಾಕು, ಇಟ್ ಇಸ್ ಮೋರ್ ದ್ಯಾನ್ ಎನಫ್. ಬೇಕಾದರೆ ನಿಮಗೆ ಟೈಮ್ ಸಿಕ್ಕಿದ್ರೆ ಬೇರೆ ಕ್ವೆಶನ್ಸ್ ಕೂಡ ಕವರ್ ಮಾಡಿ. ಯಾಕೆ ಅಂದರೆ ಸಿ ದೀಸ್ ಆರ್ ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಇದು ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. ಈ ಕ್ವೆಶನ್ಸ್ ಬಿಟ್ಟು ಬೇರೆ ಕ್ವೆಶನ್ಸು ಇಟ್ ಈಸ್ ಲೆಸ್ ಪ್ರಾಬಬಿಲಿಟಿ ಬರೋದು, ಬಟ್ ನಿಮಗೆ ಟೈಮ್ ಸಿಕ್ಕಿದ್ರೆ ನೋಡ್ಕೊಳ್ಳಿ, ಆರ್ ಎಲ್ಸ್ ದಿಸ್ ಇಸ್ ಮೋರ್ ದನ್ ಎನಫ್. ಓಕೆ, ಸೊ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.